ಇದು ಬಂದು ಮಂಡೇ ವಿಡಿಯೋ ಆಗಿರುತ್ತೆ. ವರಮಹಾಲಕ್ಷ್ಮಿಗೆ ಎಲ್ಲ ಟ್ರೆಂಡಿಂಗಲ್ಲಿ ದೇವರು ರೆಡಿ ಮಾಡಿ ಇಟ್ಟಿರೋದೇ ಸಿಗ್ತಾ ಇದೆ ಸೊ ಮೀಶೋನಲ್ಲಿ. ಸೊ ಹಾಗಾಗಿ ನೋಡೋಣ, ತರಿಸೋಣ, ಟೈಮ್ ತುಂಬ ಸೇವ್ ಆಗುತ್ತೆ ಅಂತ ತರಿಸ್ದೆ ನೋಡಿ. ಇದು ಸೊ ತುಂಬ ಚೆನ್ನಾಗಿ ಎಲ್ಲ ರೆಡಿ ಇರುತ್ತೆ, ಬರೀ ಕಳಸ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಸೊ ಬಟ್ ಪ್ರೈಸ್ ಸ್ವಲ್ಪ ಹೈಯರ್ ಅನ್ನಿಸ್ತು ನನಗೆ, 1000 ರೂಪೀಸ್ ಏನೋ ಬರುತ್ತೆ. ಬಟ್ ನಿಮ್ಮ ಎಷ್ಟೋ ಕೆಲಸನ ಇದು ಕಮ್ಮಿ ಮಾಡುತ್ತೆ. ಸೊ ಎಲ್ಲ ರೆಡಿ ಇದೆ, ಜಸ್ಟ್ ಕಳಸ ನೀರು ಅಥವಾ ಅಕ್ಕಿ ಏನೋ ಹಾಕ್ಬಿಟ್ಟು ಕಳಸ ಇಟ್ಟು ಮುಖವಾಡ ಹಾಕಿ ಪೂಜೆ ಮಾಡೋದು ಅಷ್ಟೇ. ಸೊ ಇಟ್ಕೊಬೋದು, ನೆಕ್ಸ್ಟ್ ಇಯರು ಕೂಡ ರೀಯೂಸ್ ಮಾಡ್ಬೋದು ಇದನ್ನು. ಅಷ್ಟು ಚೆನ್ನಾಗಿದೆ. ಬಟ್ ಪ್ರೈಸು ತುಂಬ ಜಾಸ್ತಿ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ಮಾರ್ನಿಂಗು ಈಗ ಸ್ಟಾರ್ಟ್ ಮಾಡಬೇಕು ಕ್ಲೀನಿಂಗ್ನ, ಮಕ್ಕಳು ಎಕ್ಸಾಮ್ಸ್ ನಡೀತಾ ಇದೆ. ಸೊ ಬಟ್ ಹ್ಯಾವ್ ಟು ಡೂ, ದೆರ್ ಇಸ್ ನೋ ಅದರ್ ಆಪ್ಷನ್ನು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಸ್ಟಾರ್ಟ್ ಮಾಡಿದೆ ವಿತ್ ಒಂದು ಅರ್ಧ ಚಪಾತಿ ತೊಗೊಂಡೆ, ಯಾಕೆಂದರೆ ನನ್ನ ಹತ್ರ ಅವಕಾಡೋ ತುಂಬ ಇತ್ತು. ಸೊ ಹಾಗಾಗಿ ಅವಕಾಡೋ ಗ್ಲೋಕೋಮಲ್ ಈ ಥರ ಮಾಡಿ ಅದನ್ನೇ ರೋಲ್ ಥರ ಮಾಡಿಕೊಂಡು ತಿಂದೆ. ಬಟ್ ಹಾಫೇ ಚಪಾತಿ ಅಷ್ಟೇ ತೊಗೊಂಡೆ, ಜಾಸ್ತಿ ತೊಗೊಳ್ಳಿಲ್ಲ, ಬೇಡ ಅಂದ್ಬಿಟ್ಟು. ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಂದು ಅರ್ಧ ಗ್ರೀನ್ ಟೀ, 1 ಗ್ಲಾಸ್ ಆಫ್ ಗ್ರೀನ್ ಟೀ ತೊಗೊಂಡೆ ವಿತೌಟ್ ಶುಗರ್ ತುಂಬ ಕಮ್ಮಿ ಹಾಕೋತೀನಿ ಯಾವಾಗ ನಾರ್ಮಲ್ ಟೀ ತೊಗೊಂಡಾಗ. ಸೊ ಅದಾದಮೇಲೆ ಎಲ್ಲ ಕೆಲಸ ಅಡುಗೆ ಎಲ್ಲ ಮಾಡಿ ಮುಗಿಸಿ ಜಿಮ್ ಹೋಗಲಿಲ್ಲ ಇವತ್ತು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಓವರ್ ಬ್ಲೀಡಿಂಗ್ ಆಗ್ತಾಯಿತ್ತು, ಸ್ವಲ್ಪ ತಲೆ ತಿರುಗೋ ಥರ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಹೋಗಲಿಲ್ಲ. ತಡಿ ಏನಾದರೂ ಮನೇನಾರ ಕೆಲಸ ಮುಗಿಸ್ಕೊಳ್ಳೋಣ, ಸ್ವಲ್ಪ ಫಿಲ್ಟ್ರೇಷನ್ ಇದ್ರೆ ಮಾಡೋಣ, ಸ್ವಲ್ಪ ಬಟ್ಟೆ ಫಿಲ್ಟ್ರ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಬಟ್ ಇವೆಲ್ಲ ಜ್ಯುವೆಲರೀಸ್ ಎಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆಲ್ಲ ತುಂಬಿದ್ದು. ಸೊ ಮೀಶೋನಿಂದ ಟಿಕ್ಟಾಕ್ ಟೈಮಿಂದ ತುಂಬ ಒಡವೆಗಳು ಜ್ಯುವೆಲರೀಸ್ ಇದ್ದು, ಅದನ್ನೆಲ್ಲ ಫಿಲ್ಟ್ರ್ ಮಾಡೋಣ. ಹಾಗೆ ಐಡಿಯಾ ಬಂತು, ಇದು ಏನು ಪ್ರೀ ಪ್ಲ್ಯಾಂಡ್ ಅಲ್ಲ. ಸೊ ತಡಿ ಇವೆಲ್ಲ ತೋರಿಸೋಣ ಯಾವುದ್ಯಾವುದಿದೆ ಅಂತ. ಯಾರು ಬೇಕಿದ್ರೆ ಲಿಂಕ್ ಕೇಳಿದ್ರೆ ಕೊಡ್ತೀನಿ. ತುಂಬ ಒಳ್ಳೊಳ್ಳೆ ಸೆಟ್ಸು ಚಾಯ್ಸಸ್ಸು ಮಾಡಿ ಇದೆ ನನ್ನ ಹತ್ರ. ಈಗಂತೂ ಹಾಕೊಳ್ಳೋ ಇದು ಇಲ್ಲ, ಇಂಟ್ರೆಸ್ಟು ಇಲ್ಲ. ಆಮೇಲೆ ಈಗ ನಾನು ತೊಗೊಳ್ಳೋದು ಇಲ್ಲ. ಇದ್ರ ಮೇಲೆಲ್ಲ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಅದನ್ನೇ ಕೂಡಿಟ್ಟು ನಾನು ಗೋಲ್ಡಲ್ಲಿ ತೊಗೋಬೋದು ಅಂದ್ಕೊಂಡು ಸುಮ್ಮನಾಗ್ತೀನಿ ನಾನು. ಆಮೇಲೆ ಈಗ ಅಷ್ಟು ನನಗೆ ಈ ಥರದ್ದೆಲ್ಲ ಹಾಕೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಏನೋ ಗೀಮು ಆ ಥರ ಬಂದಾಗ ಕಿಟಿ ಪಾರ್ಟಿನಲ್ಲಿ, ಬಿಸಿನಲ್ಲಿ ಸೊ ಅಲ್ಲ ಹಾಕೊಬೋದು ಹೊರತು ಇವಾಗ ಹೊರಗಡೆಗೆ ಇನ್ನೆಲ್ಲೂ ಹಾಕೊಂಡು ಹೋಗೋಲ್ಲ. ಸೊ ಮೊದಲು ಭಾಳ ಇಂಟ್ರೆಸ್ಟ್ ಇದೆ, ಮ್ಯಾಚಿಂಗ್ ಇಯರಿಂಗ್ಸು, ರಿಂಗ್ಸ್ ಆಗಿರ್ಬೋದು, ನೆಕ್ಲೆಸಸ್ ಆಗಿರ್ಬೋದು, ಎಲ್ಲ ಹಾಕ್ಕೊಂಡು ಹೋಗ್ತಿದೆ ಇವಾಗ. ಸೊ ಅದೇನೂ ಹಾಕಲ್ಲ, ಅದು ಒಂದು ಏಜ್ ಅಷ್ಟೇ ಅಲ್ವಾ. ಸೊ ವೆನ್ ಯು ರೀಚ್ ಸಮ್ ಏಜ್, ಸರ್ಟನ್ ಪಾಯಿಂಟ್ ಆದಮೇಲೆ ನಿಮ್ಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಹೋಗುತ್ತೆ. ಸೊ ಎಲ್ರಿಗೂ ಹೋಗಬೇಕು ಅಂತೇನಿಲ್ಲ, ಬಟ್ ಅಟ್ ದ ಏಜ್ ಪ್ರಕಾರವಾಗಿ ಖಂಡಿತ ಅದು ಹಾಗೆ ಆಗುತ್ತೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ತುಂಬ ಎಲ್ಲ ಖರೀದಿ ಮಾಡೋಕ್ಕೆ ಹೋಗ್ಬೇಡಿ. ಈ ಥರದನ್ನು ಮಾಡ್ತೀನಿ ರಿಯಲಿ ಅಂದರೆ ನಿಮ್ಮ ಏಜಿಗೆ ತಕ್ಕನಾಗ ನೀವು ಖರೀದಿ ಮಾಡಿ ಎಂಜಾಯ್ ಮಾಡಬೇಕು. ಈ ಟೈಮಲ್ಲಿ ಅಂದರೆ ಎಂಜಾಯ್ ಮಾಡಿ ಖಂಡಿತ, ಆಫ್ಕೋರ್ಸ್ ಎಲ್ಲ ಏಜಲ್ಲೂ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ನಿಮಗೂ ತೋರಿಸೋಣ ಅಂದ್ಬಿಟ್ಟು ಅದಕ್ಕೆ ರೆಕಾರ್ಡೇ ಮಾಡಿದೆ. ಬಟ್ ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ. ಸ್ಟಿಲ್ ನೋಡಿ, ನಿಮಗೆ ಯಾವುದಾದ್ರೂ ಬೇಕಂದರೆ ಲಿಂಕ್ ಹೇಳಿ, ಲಿಂಕನ್ನು ನಾನು ಪ್ರೊವೈಡ್ ಮಾಡ್ತೀನಿ. 2-3 ವರ್ಷ, ಐ ಥಿಂಕ್ 4 ವರ್ಷದಿಂದ ಇರುವಂಥ ಜ್ಯುವೆಲರೀಸ್ ಅಂದ್ಕೊಳ್ಳಿ. ನನ್ನ ಹತ್ರ ಅಂತೂ ಮದುವೆ ಟೈಮಲ್ಲಿ ಇದ್ದಂಥ ಜ್ಯುವೆಲರ್ಸೂ ಕೂಡ ಇದೆ, ಅದೆಲ್ಲೋ ಇದೆ. ಇಯರಿಂಗ್ಸು ಒಂದೊಂದು ನಾನು ಎಸೆಲ್ಲ ವಸ್ತುಗಳನ್ನ, ಅದೊಂದು ನನ್ನ ಪ್ರಾಬ್ಲಮ್ಮು. ಸೊ ಹಾಗಾಗಿ ತುಂಬ ರಶ್ ಆಗಿಬಿಡುತ್ತೆ. ಸೊ ಫಿಲ್ಟ್ರ್ ಮಾಡಿ ನಾನು ಯಾರಿಗಾರು ಕೊಡೋಕ್ಕಾದ್ರೂ ಕೊಡೋಣ ಅಂತ ಫಿಲ್ಟ್ರ್ ಮಾಡಿದ್ದೀನಿ. ಫಿಲ್ಟ್ರ್ ಮಾಡೋದು ತುಂಬ ಟೈಮ್ ತೊಗೋದು ನೋಡಿ, ಒಂದು 2 ಅವರ್ಸ್ ಅಂತೂ ತೊಗೊತು ಇದಕ್ಕೆ. ಸೊ ನೋಡಿ, ಕ್ಲೀನಿಂಗ್ ಟೈಮ್. ಇವತ್ತು ಜಿಮ್ ಹೋಗಲಿಲ್ಲ, ಸಂಜೆ ಹೋಗೋಣ ಅಂದ್ಬಿಟ್ಟು. ಸೊ ಹಾಗೆ ಈಗ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ನಾನು ವರಮಹಾಲಕ್ಷ್ಮಿ ಪೂಜೆಗೆ. ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಪೀರಿಯಡ್ ನಡೀತಾ ಇದೆ. ಸೊ ಬಟ್ಟೆ ಎಲ್ಲ ಮುಟ್ಟಂಗಿಲ್ಲ. ಸೊ ಆಬ್ವಿಯಸ್ಲಿ ಅದಕ್ಕೆ ಏನು ಗೊತ್ತಾ, ಈ ಜ್ಯುವೆಲರೀಸ್ ಎಲ್ಲ ನಾನು ಮೀಶೋ ಹೌಲ್ ಮಾಡ್ತಿದ್ದಾಗ, ಆಮೇಲೆ ಟಿಕ್ಟಾಕ್ ಮಾಡ್ತಿದ್ದಾಗ ತುಂಬ ವೆರೈಟಿ ಆಫ್ ಅದನ್ನು ತೊಗೊಂಡಿದ್ದೆವು. ರಿವ್ಯೂ ಮಾಡ್ತಿದ್ದೆ, ರಿವ್ಯೂ ಚಾನಲ್ ಇತ್ತಲ್ಲ ಮೊದಲು ಅವಾಗ. ಸೊ ಅವಾಗೆಲ್ಲ ತೊಗೊಂಡಿದ್ದಂಥ ಜ್ಯುವೆಲರೀಸು. ಬಟ್ ಸ್ಟ್ರೇಂಜ್ಲಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ. 2 ವರ್ಷ ಆಗಿದೆ. ನಾನೇನು ತುಂಬ ಸೇಫ್ಟಿ ಬಾಕ್ಸ್ಗಾಗಿ ಇಟ್ಟಿದ್ದೀನಿ, ಬಟ್ ಎಷ್ಟು ಚೆನ್ನಾಗಿ, ಇದಂತೂ ಗೋಲ್ಡ್ ಥರನೇ ಇದೆ ನೋಡಿ. ಈ ಡಿಸೈನ್ ನೀವು ಗೋಲ್ಡಲ್ಲೂ ಕೂಡ ಮಾಡಿಸ್ಕೊಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ, ಸೀರೆಗೆ ಮ್ಯಾಚಿಂಗ್ ಹಾಕ್ಕೊಂಡ್ರಂತೂ ಎದ್ದು ಕಾಣಿಸುತ್ತೆ. ಜಸ್ಟ್ 100-110 ರೂಪಾಯಿ ಏನೋ ಅಷ್ಟೇ, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ವಿಡಿಯೋಲಿ ಇದೇನೇ ತೋರಿಸ್ತೀನಿ ನಾನು, ನಿಮಗೂ ಬೋರ್ ಆಗಿರುತ್ತೆ. ಸೊ ಹಾಗಾಗಿ ಒಂದೊಂದು ಕ್ಲಾಸಿಕ್ ಡಿಸೈನ್ಸ್ ತೊಗೊಂಡಿದ್ದೀನಿ. ನೀವೇ ನೋಡಿ, ನೀವೇ ಹೇಳ್ತೀರ ನನಗೆ. ಸೊ ನಿಮ್ಮ ಸೆಲೆಕ್ಷನ್ ಚೆನ್ನಾಗಿದೆ ಅಂತ. ಇದು ಎಷ್ಟು ಚೆನ್ನಾಗಿದೆ ಅಂತ ಕೇಳಬೇಡಿ, ಇದು ಅಷ್ಟೇ ತುಂಬ ಯೂನಿಕ್ ಪೀಸು. ಇದನ್ನು ಒಂದ್ಸಲ ಏನೋ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಅಲ್ಲಿ 1 ಸಲ 2 ಸಲ ಹಾಕ್ಕೊಂಡಿರ್ತೀನಿ. ಹಾಗೆ ಅಷ್ಟೇ ಸೇಫ್ಟಿಯಾಗಿ ತೆಗ್ದಿರ್ತೀನಿ ಮೇನ್ಲಿ. ಸಿ ನೋಡಿ, ಕ್ಲಾಸಿಕ್ ಆಗಿದೆ. ಇದೊಂದು ಸ್ಟೋರಿ ಹೇಳುತ್ತೆ. ಇದು ನೆಕ್ಲೆಸ್ಸು, ಅಲ್ಲಿ ಪ್ಯಾರೆಟ್ಸ್ ಇದೆ, ಸೊ ಲೋಟಸ್ ಇದೆ. ಸಾಡಿಗೆ ಪ್ಲೇನ್ ಸಾಡಿ ಮೇಲೆ ಇದು ಹಾಕೊಂಡ್ರೆ, ತುಂಬ ಅಪೋಸಿಟ್ ಕಲರಲ್ಲಿ ಹಾಕೊಂಡ್ರಂತೂ ಎದ್ದು ಕಾಣಿಸುತ್ತೆ. ಸ್ಟೈಲಿಂಗ್ ಮಾಡಬೇಕು.
ಸೊ ಈಗಂತೂ ಏನೂ ತೊಗೊಳ್ತಿಲ್ಲ ನಾನು. ಸೊ ನಾನು ಇವಾಗ ಬೇಡ, ಏನಕ್ಕೆ ಸುಮ್ಮನೆ ಇದನ್ನೇ ದುಡ್ಡೆಲ್ಲ ವೇಸ್ಟ್ ಮಾಡೋದಕ್ಕಿಂತ ಗೋಲ್ಡ್ ಮೇಲೆ ದುಡ್ಡು ಹಾಕ್ಬೋದಲ್ವ, ಸಣ್ಣದಾದ್ರೂ ಪರವಾಗಿಲ್ಲ, 1 ಗ್ರಾಮ್ ಗೋಲ್ಡ್ ಥರ ಬರುತ್ತೆ ಅಂತ ಎಲ್ಲರೂ ಒಂದು ವಾದ ಮಾಡ್ತಾರೆ. ಗೋಲ್ಡಿಗೆ ತೊಗೊಳಕ್ಕಾಗೋದಿಲ್ಲ, ಸುಮ್ಮನೆ ಏನಕ್ಕೆ ಯಾವ್ದು ವೆರೈಟಿ ಡಿಸೈನ್ ಬರುತ್ತೆ. ನನ್ನ ಪ್ರಕಾರ ಸೊ ಅನ್ನೆಸೆಸರಿ ಜಂಕಿಗೆ ಯಾವುದು ಎಷ್ಟು ಬೇಕು, ತುಂಬಾ ನಿಮ್ಗೇನೋ ಒಂದು ಇಷ್ಟ ಆಯಿತಾ ಅವಾಗ ತೊಗೊಂಡು ಹಾಕೊಳ್ಳಿ, ಅಷ್ಟು ಬಿಟ್ಟರೆ ಅನ್ನೆಸೆಸರಿಯಾಗಿ ಜಂಕ್ ಮೇಲೆ ದುಡ್ಡು ಹಾಕಬೇಡಿ. ಸೊ ಇದು ಒಂದು 600 ಏನೋ ಇತ್ತು, ಬಟ್ ಇದ್ರದ್ದು ಹಿಯರಿಂಗ್ಸು ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಕೇಳಬೇಡಿ, ಎಷ್ಟು ಚೆನ್ನಾಗಿದೆ ಅಂತ ಕೇಳಬೇಡಿ. ನೋಡಿ ತುಂಬ ಕ್ಲಾಸಿಕ್ ಆಗಿದೆ. ಈ ಥರದೊಂದೊಂದು ಸೆಟ್ ಚೆನ್ನಾಗಿರುತ್ತೆ ಸ್ಟೈಲಿಂಗ್ ಮಾಡಲಿಕ್ಕೆ. ಸೊ ನಾನು ಯಾವಾಗ ವೆಯ್ಟ್ ಲಾಸ್ ಜರ್ನಿ, ನಂದು ಫಿಟ್ನೆಸ್ ಜರ್ನಿಗೆ ಬಂದಾದ್ಮೇಲೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ನನಗೆ ಹೋಯಿತು. ಸೊ ಬಟ್ ಒಂದು ಏಜ್ ಇರುತ್ತೆ, ಅವಾಗ ಹಾಕೋಬೇಕು, ಹಾಕ್ಕೊಂಡು ಸ್ಟೈಲ್ ಮಾಡ್ಕೊಂಬಿಡಿ. ಬಟ್ ತುಂಬಾ ಚೆನ್ನಾಗಿದೆ. ಲಿಂಕ್ ಎಲ್ಲ ಬೇಕು ಅಂದ್ರೆ ನಾನು ಲಿಂಕ್ ಕೊಡ್ತೀನಿ, ನೀವು ನನ್ನ ಕೇಳಿ, ಓಕೆನಾ. ಇದರಲ್ಲಿ ತುಂಬ ಸೆಟ್ಸು ನಾನು ಹಾಕೇ ಇರಲ್ಲ, ಅಷ್ಟು ಒಳ್ಳೊಳ್ಳೆ ಕ್ಲಾಸಿಕ್ ಸೆಟ್ಸನ್ನು ತೊಗೊಂಡಿದ್ದೀನಿ. ನಾನೇ ಕೊಚ್ಕೊಂತೀನಿ ಬೇಕಾರೆ. ಎಷ್ಟು ಚೆನ್ನಾಗಿರೋ ಸೆಟ್ಸ್ ಅಂದರೆ ಯಾರು ಈ ಥರ ತೋರಿಸಿರಲ್ಲ ನಿಮ್ಗೆ, ಆ ಥರ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಓಕೆನಾ. ಸೊ ಅದಾದಮೇಲೆ ಇನ್ನೊಂದು ಸೆಟ್ ಇದೆ. ಇದಂತೂ ಎಷ್ಟು ಮ್ಯಾಚಿಂಗ್ ಹಾಕೊಬೇಕಿತ್ತು ನಾನು, ಬ್ಲೂ ಕಲರ್ ಸೀರೆಗೆ ಅಥವಾ ಪಿಂಕ್ ಕಲರ್ ಅಪೋಸಿಟ್ ಆಗಿ. ಇದ್ರ ಜೊತೆಗೆ ಇದು ಒಂದು ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನಾನು ನೈಟಿನಲ್ಲೇ ಹಾಕೊಂಡು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ, ದಟ್ಸ್ ಓಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಡ್ರೆಸ್ ಚೇಂಜ್ ಮಾಡ್ಬಿಡಲ್ಲ, ನೋಡ್ತೀನಿ. ಸೊ ಅಷ್ಟೂ ಚೆನ್ನಾಗಿದೆ ಇದ್ರದ್ದು ಲಿಂಕು, ಅಂದರೆ ಅಷ್ಟು ಒಡವೆ ಲಿಂಕ್ ಬೇಕಂದರೆ ಯಾರು ತೊಗೊಬೇಕು, ತುಂಬ ಸ್ಟೈಲ್ ಮಾಡೋರು. ನಿಮಗೆ ಆಗ ಇಂಟ್ರೆಸ್ಟ್ ಇದೆ ಖಂಡಿತ ಹಾಕೊಳ್ಳಿ. ನನ್ನ ರೀತಿಯೇ ಮೈಂಡ್ ಸೆಟ್ ಆಗಬೇಕು ಅಂತೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಸಿಲ್ವರ್ ಥರನೇ ಇದೆ. ಕಲರು ಏನೂ ಆಗಿಲ್ಲ, ಆಲೇ 2 ವರ್ಷ 3 ವರ್ಷ ಆಗಿದೆ, ನಾನು ಹೆಂಗೆಂಗೋ ಇಟ್ಟಿದ್ದೀನಿ. ಸೊ ಇದು ಒಂದು ಸೆಟ್ ಎಷ್ಟು ಚೆನ್ನಾಗಿದೆ ಅಂತ ಕೇಳಬೇಡಿ. ಅದಾದಮೇಲೆ ಇದೆಲ್ಲ ರೋಡ್ ಸೈಡಲ್ಲಿ ತೊಗೊಂಡಿದ್ದು, ಅವಾಗೆಲ್ಲ ತುಂಬ ಹಾಕ್ತಾಯಿದ್ದೆ ನಾನು ಡ್ರೆಸ್ ಮ್ಯಾಚಿಂಗ್ ಎಲ್ಲ, ಒಂದ್ಸಲಿನೂ ಹಾಕಿಲ್ಲ. ಸೊ ಇದನ್ನು ಯಾರಿಗಾರು ಕೊಟ್ಬಿಡ್ತೀನಿ, ಅಥವಾ ಯಾವ್ದಾರು ಸ್ಟೈಲಿಂಗ್ ಬೇಕಾದಾಗಂದ್ರೆ ಹಂಗೆ ಇಟ್ಕೊಬೋದು ಅಷ್ಟೇ. ಅಥವಾ ಯಾರು ಹೆಂಗೆ ಹುಡುಗಿರು ಇರ್ತಾರೆ ನೋಡಿ ಹಾಕೊಳ್ಳೋರು ಇದ್ರೆ ಅವ್ರಿಗೆ ಕೊಡ್ಬೋದು. ಸೊ ಇದು ಒಂದು ಗೆರೆ. ಸೊ ಈ ಥರದ್ದು ಒಂದು ಸೆಟ್ ಇದೆ. ಅದ್ರ ಹಿಯರಿಂಗ್ಸ್ ಇದನ್ನೆಲ್ಲ ನಾನು ಸಪ್ರೇಟಾಗಿ ಬಾಕ್ಸಲ್ಲಿ ಇಟ್ಟಿದ್ದೆ. ಒಂದೊಂದ್ಸಲ ತೊಗೊಂಡ್ಬಿಟ್ಟಿರ್ತೀನಿ ಅಥವಾ ಯಾರು ಕೇಳಿದಾಗ ಕೊಟ್ಟಿರ್ತೀನಿ. ಸೊ ಹಾಗಾಗಿ ಇದು ಒಂದು ಟೈಪ್ ಆಫ್ ನಮ್ಮದು ಸೌತ್ ಇಂಡಿಯನ್ ಜುಮ್ಕಿನೇ. ಆನ್ಲೈನ್ ಮಿಶೋನಲ್ಲೇ ತೊಗೊಂಡಿದ್ದು. ಇದು ಕೂಡ ಗೋಲ್ಡ್ ಥರನೇ ಕಾಣಿಸುತ್ತೆ, ಇದು ಚೆನ್ನಾಗಿದೆ. ಸೊ ಹಾಗಾಗಿ ಅದು ಬಂದು ಆಮೇಲೆ ನನಗೆ ನೋ ಸ್ಪಿನ್ನದು ಒಂದು ಹುಚ್ಚಿರ್ತಿತ್ತು, ಇಲ್ಲೆಲ್ಲ ಆಗ್ತಾನೆ. ಸೊ ಅದನ್ನು ತೋರಿಸ್ಬಿಡ್ತೀನಿ. ತುಂಬ ವೆರೈಟಿ ಅಂದರೆ ಇವಾಗೆಲ್ಲ ತುಂಬ ಕ್ರೇಜು ಟಿಕ್ ಟಾಕ್ ಮಾಡ್ಬೇಕಾರೆಲ್ಲ. ಸೊ ಈಗ ನಾವು ಕಿಟಿ ಪಾರ್ಟಿ ಎಲ್ಲ ಹೋಗ್ತೀವಲ್ಲ, ಥೀಮ್ ಬಂದಾಗ ಯಾರೋ ಥೀಮೇ ಮಾಡ್ತಿಲ್ಲ. ಸೊ ಅವಾಗೆಲ್ಲ ಇದಂತೂ ಎಷ್ಟು ಲುಕ್ ಕೊಡುತ್ತೆ ಅಂದರೆ ಕೇಳಬೇಡಿ. ಇದು ಜಸ್ಟ್ 105 ರೂಪಾಯಿ ಏನೋ, ಬಟ್ ಒಳ್ಳೆ ಕ್ಲಾಸಿಕ್ ಲುಕ್ ಕೊಡುತ್ತೆ ಹಾಕೊಂಡಾಗ. ಸೊ ಆ ಥರದೊಂದು ಕ್ರೇಜ್. ಇದು ಯಾವುದೋ ಒಂದು ಗೇಮಲ್ಲಿ ನಾನೇ ವಿನ್ ಆಗಿದ್ದು, ಮಹಾರಾಷ್ಟ್ರೀಯನ್ ನತ್ ಅಂತಾರೆ ಇದಕ್ಕೆ, ಅದೊಂದು. ಸೊ ಈ ಥರದ್ದೆಲ್ಲ ತುಂಬ ವೆರೈಟಿ ಇದೆ, ಇನ್ನೂ ಇದೆ, ಎಲ್ಲೆಲ್ಲೋ ಹಾಕಿರ್ತೀನಿ, ಹುಡುಕ್ಬೇಕು ಇವಾಗ. ಸೊ ಇದು ಒಂದು ಕಡೆ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಸಿಕ್ಬಿಡುತ್ತೆ. ಈ ಥರ ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಸೊ ಯಾವಾಗ ಬೇಕು ಅವಾಗ ಸಿಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಸೆಟ್ ಇದೆ. ಇದೊಂದು ಸೆಟ್ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ, ಯಾರು ತುಂಬ ಓವರ್ ಆಗಿ. ಸೊ ಕೆಲವ್ರಿಗೆ ನೋಡಿ ತುಂಬ ಜಂಕ್ ಅಂತ, ಜಂಕ್ ಥರ ಅನಿಸ್ಬಾರ್ದು. ಒಡವೆಗಳು ತುಂಬ ಸಿಂಪಲಾಗಿ ಕ್ಯೂಟಾಗಿರಬೇಕು, ಅಟ್ ದ ಸೇಮ್ ಟೈಮ್ ಗೋಲ್ಡ್ ಥರ ಅನಿಸ್ಬೇಕು ಅನ್ನೋಂಗಿದ್ರೆ ಈ ಥರದ ಒಂದು ಜ್ಯುವೆಲರಿಗಳನ್ನ ನೆಕ್ಲೆಸ್ಗಳನ್ನ ತೊಗೊಳ್ಳಿ. ನೋಡಿ ಇದು ಅಷ್ಟೇ ಗೋಲ್ಡ್ ಥರನೇ ಕಾಣಿಸುತ್ತೆ, ತುಂಬ ಚೆನ್ನಾಗಿ. ಆವಾಗ ದಪ್ಪ ಇದ್ದಾಗಿಂತ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಒಂದು ನೆಕ್ಲೆಸ್ ಮಾಂಗಲ್ಯ ಚೈನ್ ಜೊತೆ ಎಲ್ಲ ಕಡೆಗೂ ನಿಮ್ಗೆ ಗೋಲ್ಡ್ ಹಾಕೊಳ್ಳೋಂಗಿಲ್ಲ ಅನ್ನೋರು ಈ ಥರದನ್ನು ಹಾಕೊಬೋದು. ಸೊ ಈಗೇನು ಹಾಕಲ್ಲ ನಾನು, ಅದು ಹೇಳಬೇಕು ಅಂತಂದರೆ ಗೋಲ್ಡ್ದು ನೆಕ್ಲೆಸಸ್ ಸೆಟ್ಟು ನಾನು ಬೇಕಂದರೆ ತೋರಿಸ್ತೀನಿ. ನಾನು ಅದನ್ನು ಕೂಡ ಒಂದು ಹೋಲ್ ಮಾಡ್ತೀನಿ, ಎಷ್ಟು ಲುಕ್ ಕೊಡುತ್ತೆ ಅಂತ ಕೇಳಿಬಿಡಿ ನೀವು. ಸೊ ಇವ್ನು ನಿಮ್ಗೆ ಗೊತ್ತಿದೆ ಬ್ಲ್ಯಾಕು ನನಗೆ ಅದೆಷ್ಟು ಲವ್ ಅಂತ. ಸೊ ಬ್ಲ್ಯಾಕನ್ನು ತುಂಬ ತೊಗೊಂಡಿದ್ದೀನಿ. ಸೊ ಇದು ಒಂದು ಸೆಟ್ಟು. ಆಮೇಲೆ ಇದು ಒಂದು ಜುಮ್ಕ, ಅವಾಗೆಲ್ಲ ತುಂಬ ಟ್ರೆಂಡಿಂಗ್ ಇತ್ತು ಈ ಥರ ಜುಮ್ಕಗಳು. ಸೊ ಈಗಲೂ ಇದು ಹಾಕೊಂಡ್ರೆ ಲುಕ್ ಕೊಡುತ್ತೆ ಯಾವ್ದಾರ ಒಂದು ಇದಕ್ಕೆ. ಸೊ ಯಾರು ಕೇಳಿದ್ರೆ ಕೊಟ್ಬಿಡ್ತೀನಿ, ನೋಡೋಣ ಒಂದು ಕಡೆ ಸೈಡಲ್ಲಿ ಇರ್ತೀನಿ ಇವೆಲ್ಲ ಸೆಟ್ಸು. ಸೊ ಇದು ಒಂದು ಸೆಟ್ಟು, ಅವಾಗ ಒಂದು ಈಗೆಲ್ಲ ಗೋಲ್ಡಲ್ಲೇ ಬರ್ತಾಯಿದೆ ಇದು. ಸೊ ಇದು ಒಂದಿತ್ತು. ಸೊ ಇದ್ರದ್ದು ಹಿಯರಿಂಗ್ಸು ಬೇರೆ ಇತ್ತು. ಸೊ ಇದೆ. ಸೊ ಯಾರು ಮಕ್ಕಳು ಹುಡುಗಿರು ಚಿಕ್ಕ ಹುಡುಗಿರು ಹಾಕೋತೀರಂದರೆ ಅವ್ರಿಗೆ ಕೊಟ್ಬಿಡ್ಬೋದು ಇವೆಲ್ಲ. ಈಗೆಲ್ಲ ಹಾಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ನನಗೆ ಆ ಥರದ್ದೆಲ್ಲ, ಅಷ್ಟೊಂದು ದೊಡ್ಡದೆಲ್ಲ ಮೊದಲು ತುಂಬಾ ಹಾಕ್ಕೊತೀನಿ ನಾನು. ಸೊ
ಅದಾದ್ಮೇಲೆ ನೆಕ್ಸ್ಟ್ ತೋರಿಸ್ತೀನಿ ತಡಿ ನಾನು. ಸೊ ಇದು ಕೂಡ ನಾನು ಮೀಶೋನಲ್ಲೇ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಜುಮ್ಕಿ ಹಾಕೊಂಡ್ಮೇಲೆ ಒಳ್ಳೆ ಲುಕ್ ಕೊಡುತ್ತೆ ಸಾರಿಗೆ. ಬರೀ ನೆಕ್ಲೆಸ್ ಬೇಡ, ಬರೀ ಇಯರಿಂಗ್ಸೇ ಹಾಕೊಂಡ್ರೆ ಇದಕ್ಕೆ ತುಂಬ ಲುಕ್ ಬರುತ್ತೆ ಇದು. ಇದಾದ್ಮೇಲೆ ನಿಮ್ಗಂತೂ ಗೊತ್ತಿದೆ ಯಾವತ್ತೂ ಇದು ಟ್ರೆಂಡಿಂಗಲ್ಲಿ ಇದ್ದಂಥ ಒಂದು ಸೆಟ್ ಮೀಶೋನಲ್ಲಿ. ಇದೊಂದು ಸೆಟ್ ತೊಗೊಂಡಿದ್ದೆ ನಮ್ಮ. ಅಯ್ಯೋ ಇದೆಲ್ಲ 100-150 ಅಷ್ಟೇ, ಬಟ್ ಹೆಂಗೆ ಕೊಡುತ್ತಲ್ಲ ಲುಕ್ಕು. ಸೊ ಎಲ್ಲಿ ನಿಮಗೆ ಗೋಲ್ಡ್ ಬೇಡ, ಎಲ್ಲೂ ನಾನು ಗೋಲ್ಡ್ ಹಾಕೊಳ್ಳೋಂಗಿಲ್ಲ, ನಂಗೆ ಸೇಫ್ಟಿ ಇಲ್ಲ ಅಂದಾಗ ಈ ಥರದವೆಲ್ಲ ಹಾಕೊಬೋದು. ಈಗ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ನನಗೆ ಇವಾಗ ಗೋಲ್ಡೇ ಹಾಕೊಳ್ಳೋಣ ಅನಿಸುತ್ತೆ ನನಗೆ. ಸೊ ಇದು ಇಯರಿಂಗ್ಸ್ ಎಲ್ಲೋ ಇದೆ, ಅದೆಲ್ಲೋ ಹುಡುಕಿ ತೋರಿಸ್ತೀನಿ ನಾನು ಅದನ್ನು. ಅದಾದಮೇಲೆ ಇದು ಇಲ್ಲೇ ನಾನು ಮನೆ ಹತ್ರನೇ ತೊಗೊಂಡಿದ್ದು ಸೆಟ್ಟು. ಎಷ್ಟು ವರ್ಷ ಆಯಿತು ಗೊತ್ತಾ, ನಾನು ಲಂಡನಿಂದ ಬಂದಮೇಲೆ ತೊಗೊಂಡಿದ್ದು. ಐ ಥಿಂಕ್ ಇಟ್ಸ್ 7 years 6 years ಅಂತೂ ಮಿನಿಮಮ್ ಆಗಿದೆ. ಸೊ ಎಷ್ಟು ಲುಕ್ ಕೊಡುತ್ತೆ ಅಂದರೆ ಕಲರ್ ಏನೇನೋ ಆಗಿಲ್ಲ, ಗೋಲ್ಡ್ ಥರನೇ ಕಾಣಿಸುತ್ತೆ ಇದು ಆ್ಯಕ್ಚುಲಿ. ಸೊ ಇದ್ರ ಜೊತೆಗೆ ಈ ಒಂದು ಇಯರಿಂಗ್ಸು ಸೂಪರಾಗಿ ಕಾಣಿಸಿದೆ ನೋಡಿ. ಇಯರಿಂಗ್ಸ್ ನೋಡಿ ಎಷ್ಟು ಲುಕ್ ಇದೆ ನೋಡಿ. ಸೊ ಇದು ಒಂದು ಸೆಟ್ಟು ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ. ಸೊ ಇದು ನಾನು ತುಂಬ ಅಂದರೆ ಒಂದು ನನ್ನ ಮದುವೆದು ಹೊಸರಲ್ಲಿ ತೊಗೊಂಡಿದ್ದೆ ಅಂದ್ಕೊಳ್ಳಿ. ಇದು ಒಂದು ಸೆಟ್ಟು. ಸೊ ಕಲರ್ ಏನೂ ಆಗಿಲ್ಲ. ಪಾಪ ಯಾರಾದರೂ ಡ್ಯಾನ್ಸ್ ಗಿನ್ಸ್ ಮಾಡೋರು ಇರ್ತಾರೆ ನೋಡಿ, ಒಳ್ಳೆ ಕ್ವಾಲಿಟಿ ಆಫ್ ಸ್ಟೋನ್ಸ್ ಇದೆ, ಏನೇನೂ ಆಗಿಲ್ಲ. ನಾನು ಇದನ್ನು ಹಾಕೇ ಇಲ್ಲ, ಅದು ಫಂಕ್ಷನ್ಗೆ ಅಂತ ತೊಗೊಂಡೆ, ಅದನ್ನು ಹಾಕೊಳ್ಳಿಲ್ಲ ನಾನು. ಸೊ ನಿಮ್ಗೆ ಗೊತ್ತಿದೆಯಲ್ಲ ಸೌತ್ ಇಂಡಿಯನ್ ನಾವಂದ್ರೆ ಏನು ಗೊತ್ತಾ, ಗೋಲ್ಡ್ ಅಂದ್ರೇ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಗೋಲ್ಡ್ ಹಾಕೊಂಡ್ರೆ ಒಂದು ಪ್ರೆಸ್ಟೀಜು ಅಥವಾ ಏನೋ ಒಂದು. ಇವಾಗೆಲ್ಲ ಥಾಟ್ ಚೇಂಜ್ ಆಗಿದೆ, ಮೊದಲೆಲ್ಲ ಹಂಗಿರಲಿಲ್ಲ. ಹಿತ್ತಾಳೆ ಹಾಕೊಂಡ್ರೆ ನಮ್ಗೆ ಅದೇ ಒಂದು ಹೆಸರು ಇಟ್ಬಿಡ್ತಾರೆ, ಏನು ಹಿತ್ತಾಳೆಲ್ಲ ಹಾಕೊಂಡು ಬಂದಿರ, ಆ ಥರ ಮೈಂಡ್ ಸೆಟ್ ಇರ್ತಿತ್ತು. ಸೊ ಹಾಗಾಗಿ ಅದು ಹಾಕೊಳ್ಳಿಲ್ಲ. ಇದೊಂದು ಸೆಟ್ಟು, ಇದು ಸಾರಿಗಳಿಗೆ, ಪ್ಲೇನ್ ಸಾರಿಗಳಿಗೆ. ಇದು ಮಡ್ಡು ಮತ್ತು ಬೀಡ್ಸದು. ಸೊ ಕೇಳಬೇಡಿ ಎಷ್ಟು ಚೆನ್ನಾಗಿದೆ ಅಂತ. ಇಯರಿಂಗ್ಸ್ ಇದೆ, ಎಲ್ಲೋ ಇದೆ. ಸೊ ಈ ಇಯರಿಂಗ್ಸ್ ಬೇಡ, ಬರೀ ಜಸ್ಟ್ ಇದೊಂದು ನೆಕ್ಲೆಸ್ ಹಾಕೊಂಡು ಹೋದ್ರೂ ನಿಮಗೆ ಹೆಂಗೆ ಲುಕ್ ಕೊಡುತ್ತೆ ಅಂತ ಕೇಳಬೇಡಿ, ಅಷ್ಟೂ ಚೆನ್ನಾಗಿದೆ ಇದ್ರದ್ದು. ಸೊ ಇದು ಒಂಥರ ಸೆಟ್ಟು. ಸೊ ಬೀಡ್ಸ್ ಎಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ತೀನಿ ನಾನು, ಸೊ ಅವಾಗ ಈಸಿ ಆಗುತ್ತೆ ಹಾಗೆ. ಒಂಥರ ಸೊ ಯಾವುದಾದ್ರು ಗಿಫ್ಟ್ ಬಂದಿರೋದಾಗಿರ್ಬೋದು, ಈ ಥರ ಎಲ್ಲ ಒಂದೊಂದು ಥರ ಇದೆ. ಇದು ಕೂಡ ಹೌದು, ನನಗೆ ಗಿಫ್ಟ್ ಬಂದಿದ್ದಂಥದ್ದು ಇದು ಬ್ರೌಚ್. ಸೊ ಯಾವಾಗಾರ ಬೇಕಾಗುತ್ತೆ ಅಂತ ಇಟ್ಟಿರ್ತೀನಿ ಅಷ್ಟೇ. ಸೊ ಇದು ಒಂದು ಕೈಂಡ್ ಆಫ್ ನತ್ತು ಗಿಫ್ಟ್ ಬಂದಿದೆ. ಇದು ಗೇಮಲ್ಲಿ ಗಿಫ್ಟ್ ಅಂದರೆ ಗೇಮಲ್ಲಿ ವಿನ್ ಆಗಿದ್ದು. ಸೊ ಅದಾದಮೇಲೆ ಇದೊಂದು ಇಯರಿಂಗ್ಸು. ಸೊ ಈಗೆಲ್ಲಂತೂ ಖಂಡಿತವಾಗಿ ಇದನ್ನು ಹಾಕಲ್ಲ ನಾನು. ಸೊ ಯಾವುದಾದ್ರೂ ಥೀಮ್ ಬಂದಾಗ ಹಾಕೋಬೋದು ಅಷ್ಟೇ. ಸೊ ಏನೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಹಾಕೊಂಡ್ಮೇಲೆ. ತುಂಬ ಸ್ಟೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಕ್ಕನಾಗಿ ಡ್ರೆಸ್ ಮಾಡ್ಕೊಬೇಕಷ್ಟೇ. ಸೊ ಇದು ಒಂದು ಕೈಂಡ್ ಆಫ್ ಇಯರಿಂಗು. ಸೊ ಇವೆಲ್ಲ ಸಪ್ರೇಟ್ ಮಾಡಿರ್ತೀನಿ, ಯಾವ್ದು ಬೇಡ ನನಗೆ ಅನಿಸುತ್ತೆ ಅದನ್ನೆಲ್ಲ ಒಂದು ಕಡೆ ಇಡ್ತೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಹೇಳ್ಬೇಕಂತಂದ್ರೆ, ಇರ್ತೀನಿ ಯಾವಾಗಾದ್ರೂ ಟ್ರೆಡಿಷನ್ ವೈಸ್ ಬೇಕಂದ್ರೆ. ಇದು ಕೂಡ ಅಷ್ಟೇ ಬ್ಯಾಂಗಲು ತುಂಬ ಚೆನ್ನಾಗಿ. ಎಷ್ಟೋ ವರ್ಷ ನಾನು ರಫ್ ಆ್ಯಂಡ್ ಟಫ್ ಆಗಿ ಇಟ್ಟಿದ್ದೀನಿ ಈ ಬ್ಯಾಂಗಲ್ಸ್ನ. ಮೋತಿ ಇದು ಎಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ಹಾಕೊತಾರೆ ಇದನ್ನು. ಸೊ ತುಂಬ ಚೆನ್ನಾಗಿ ಗೋಲ್ಡ್ ಥರನೇ ಕಾಣಿಸುತ್ತೆ ಆ್ಯಕ್ಚುಲಿ. ಇದೊಂದು 150 ರೂಪಾಯಿ ಅಷ್ಟೇ ನೋಡಿ. ಮಾತ್ರ ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಯಾವಾಗಾರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಒಂದು ಥೀಮ್ ಬಂದಾಗ ಹಾಕೊಳ್ಳೋಕ್ಕಷ್ಟೇ ಯೂಸ್ಫುಲ್ ಇದೆ. ಸೊ ಈಗ ಊರ ಕಡೆ ಎಲ್ಲ ಹಾಕೊಂಡು ಹೋದ್ರೆ ಇವಾಗೆಲ್ಲ ಮೈಂಡ್ ಸೆಟ್ ಚೇಂಜ್ ಆಗಿದೆ ಬಿಡಿ. ಮೊದಲಿನ ಕಾಲದಲ್ಲಿ ಏನಿತ್ತು ಅಂತಂದರೆ, ಮೊದಲು 2007-6 ಹಿತ್ತಾಳೆ ಹಾಕೊಂಡು ಹೋದ್ರೆ ಅದು ಒಂಥರ ಆಡ್ಕೊಂಡ್ಬಿಡೋರು. ಇವಾಗ ಹಂಗಿಲ್ಲ. ಸೊ ಇದು ಒಂದು ನೋಡಿ, ಇದು ಒಂದು ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ದೀಪಿಕಾ ಪಡುಕೋಣೆ ಸ್ಟೈಲು. ಸೊ ಈಗಲೂ ಈ ಟ್ರೆಡಿಷನ್ ಓಕೆ ಹಾಕೊಬೋದು. ನನಗೆ ತುಂಬ ಓವರಾಗಿ ಚಕ್ ಅನ್ನೋದು ಇಷ್ಟ ಆಗೋದಿಲ್ಲ. ಸೊ ತುಂಬ ಸಿಂಪಲ್ ಆಗಿರೋನ ಆದರೆ ನಾನು ಹಾಕೊಂಡು ಹೋಗ್ತೀನಿ. ತುಂಬ ಓವರಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಸಿಂಪಲ್ ಸಖತ್ತಾಗಿ ಇಷ್ಟಪಡ್ತೀನಿ ನಾನು. ಎಕ್ಸೆಪ್ಟ್ ಗೋಲ್ಡಲ್ಲಿ ದೊಡ್ಡದು ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಇಯರಿಂಗ್ಸು ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ. ನಾನು ಯಾರು ಕೇಳಿದ್ರೆ ಎಲ್ಲಿ ಕೊಡ್ತೀನಿ ನಾನು ಹಾಕೊಂಡು ಹೋಗೋಕ್ಕೆ ಅಂತ ಕೇಳ್ತಾರೆ, ಅವಾಗ ಕೊಡ್ತೀನಿ ನಾನು. ಸೊ ಒಂದೊಂದು ಸಲ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಅದನ್ನು ಮೇಂಟೈನ್ ಮಾಡಿ ತರೋದು ವಾಪಸ್ಸು ತುಂಬ ಜನ ಕಮ್ಮಿ. ಹೆಂಗೆಂಗೋ ತಂದುಬಿಡ್ತಾರೆ, ಮುರಿದು ಹಾಕೊಂಡೇ ಬಂದುಬಿಡ್ತಾರೆ ಅಂದ್ಕೊಳ್ಳಿ. ಸೊ ಅದ್ರ ಜೊತೆಗೆ ಇನ್ನೊಂದಿದೆ, ಇದು ನೋಡಿ, ಇದು ಒಂದು ಸೆಟ್ ಇದೆ. ಇದು ಕೂಡ ಅಷ್ಟೇ ತುಂಬ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇವಾಗೆಲ್ಲ ಹಾಕೊಳಕ್ಕೆ ನಂಗೆ ಮನಸ್ಸೇ ಇಲ್ಲ ಇದೆಲ್ಲ ಅಂದ್ಕೊಳ್ಳಿ, ಆದರೂ ಇರ್ತಿರ್ತೀನಿ ಎಮರ್ಜೆನ್ಸಿಗೆ ಅಂತ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಹೊರಗಡೆನೇ ತೊಗೊಂಡಿದ್ದು, ಬಟ್ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ.
ಯಾವ್ದಾರ ಡ್ರೆಸ್ ಸಿಗ್ಬೇಕಂದಾಗ ಹಾಕೊಂಡು ಹೋಗೋಕ್ಕೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದು ಕಲರ್ ಏನೂ ಆಗಿಲ್ಲ ನೋಡಿ. ಎಲ್ಲ ಏನು ತುಂಬ 2000-3000 ಕೊಟ್ಟು ತೊಗೊಂಡ್ರವಲ್ಲ, ಒಂದು 500-600 ಮ್ಯಾಕ್ಸಿಮಮ್ ಅಂದರೆ ಒಂದು 700ವರೆಗೆ ತೊಗೊಂಡಿದ್ದೀನಿ ಅಷ್ಟೇ. ಅದರಿಂದ ಜಾಸ್ತಿ ಯಾವುದೂ ಜ್ಯುವೆಲರ್ಸ್ ತೊಗೊಂಡಿಲ್ಲ ನಾನು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದ್ರದ್ದು ಹಿಯರಿಂಗ್ಸು ಇದೆ, ಎಲ್ಲಿದೆ ಅಂತ ನೋಡಿ ಹೇಳ್ತೀರಾ. ಮೀಶೋನಲ್ಲಿ ಒಂದು ಇದು ಕೂಡ ಒಂದು ಕೆಲವೊಂದು ಈಗೆಲ್ಲ ಟ್ರೆಂಡ್ ಅಲ್ಲ, ಟ್ರೆಂಡ್ ಬಂದಾಗ ತುಂಬ ಚೆನ್ನಾಗಿ ಫೇಮಸ್ ಆಗ್ಬಿಡುತ್ತೆ, ಅದು ತೊಗೋಬೇಕು ಅನಿಸ್ಬಿಡುತ್ತೆ. ಇವಾಗಿಲ್ಲ ಬಿಡಿ, ಅಲ್ಲಿ 2-3 ವರ್ಷ ಆಯಿತು ನನಗೆ ಈ ಕ್ರೇಜೇ ಇಲ್ಲ. ಈಗ ನೋಡಿದ್ರೆ ನಾನು ಯೋಚನೆ ಮಾಡ್ತೀನಿ, 150 ರೂಪಾಯಿ ಅಂದರೆ ಒಂದು 10 ಒಲೆ ತೊಗೊಂಡ್ರೆ ಒಂದು 1000 ರೂಪಾಯಿ ಆಗುತ್ತೆ. ಸೊ ಅಥವಾ ಒಂದು ನೆಕ್ಲೆಸ್ ತೊಗೊಂಡ್ರೆ ಒಂದು 500 ರೂಪಾಯಿ ಕೊಟ್ಟು ಹಾಗೆ ಮಾಡಿದ್ರೆ 1 ಗ್ರಾಮ್ ಚಿನ್ನನೇ ಬರುತ್ತೆ ಅಂತ ನಾನು ನಿಜವಾಗ್ಲೂ 1.5 ಗ್ರಾಮಲ್ಲೂ ಕೂಡ ನೆಕ್ಲೆಸ್ ಮಾಡಿಸ್ಕೊಂಡಿದ್ದೀನಿ. ಸೊ ಗೋಲ್ಡ್ ಸೇವ್ ಆಯ್ತಾ, ಮನಿ ಉಳ್ಕೊಂತ. ಸೊ ದಟ್ ವಿಲ್ ಬಿ ಯೂಸ್ಫುಲ್. ಇವೆಲ್ಲ ಏನಾಯಿತು ಒಂದು ಸ್ವಲ್ಪ ದಿನ ಆದಮೇಲೆ ಇಲ್ಲೇ ಬೇಕಿದ್ರಿಂದ ಏನೂ ರಿವ್ಯಾಲ್ಯೂ ಇಲ್ಲ. ಸೊ ಆ ಮೈಂಡ್ ಸೆಟ್ ಈಗ ಈ ಏಜ್ಗೆ. ಸೊ ನೀವು ಯಾರು ಚಿಕ್ಕ ಏಜ್ ಇದ್ದೀರಾ ದಯವಿಟ್ಟು ಎಂಜಾಯ್ ಮಾಡಿ, ನನ್ನ ಇದಲ್ಲ. ಬಟ್ ಇಫ್ ಯು ಸೇವ್ ಮನಿ ದೆನ್ ದಟ್ಸ್ ಗುಡ್. ಸೊ ಇದು ಕೂಡ ಹಂಗೆ ಒಂದು ಸೆಟ್ಟು. ಸೊ ಯಾವಾಗಾರು ಟ್ರೆಡಿಷನಲ್ಲಿ ಅಥವಾ ಫ್ಯಾನ್ಸಿಯಾಗಿ ಹಾಕೋಬೇಕು ಅಂದಾಗ ಹಾಕೋಬೋದು. ಸೊ ಇದು ಒಂಥರದ್ದು. ಸೊ ಇವೆಲ್ಲ ಒಂದು ಕಡೆ ಇಡ್ತೀನಿ, ಯಾವುದು ತುಂಬ ಬೇಡ ಅನ್ಸುತ್ತೆ ಅದನ್ನು ಕೊಟ್ಬಿಡ್ತೀನಿ. ಇದು ಒಂದು ಮಾಲ. ತುಂಬ ಜನ ನನಗೆ ಇದನ್ನು ಗೋಲ್ಡ್ ಅಂತ ಕೇಳಿದ್ದಾರೆ. ಸೊ ಅಷ್ಟೂ ಚೆನ್ನಾಗಿದೆ ಇದು. ಹಾಕೊಂಡ್ರೆ ಸಿಲ್ಕ್ ಸಾಡಿಗೆ ನಿಮಗೆ ಗೋಲ್ಡ್ ಥರನೇ ಅನಿಸುತ್ತೆ. ಇನ್ಯಾವುದು ಒಂದ್ಸಲ ನಿಮಗೆ ನೋಡಿ ಎಷ್ಟು ಲುಕ್ ಕೊಡುತ್ತೆ ಅಂದರೆ ಗೋಲ್ಡ್ ಥರನೇ ಅನಿಸುತ್ತೆ. ಸೊ ತುಂಬ ಲುಕ್ ಕೊಡುತ್ತೆ. ಇದ್ರ ಜೊತೆಗೆ ನೀವೇನಾದ್ರು ಜುಮ್ಕಿ ಇದ್ರೆ ಜುಮ್ಕಿ ಹಾಕೊಂಬಿಡಿ, ನಿಮಗೆ ಈ ಹಿಯರಿಂಗ್ಸ್ ಇದನ್ನು ಹಾಕೊಂಬಿಡಿ. ಸೊ ಯು ಡೆಫಿನೆಟ್ಲಿ ಮ್ಯಾನೇಜ್. ಇದೆಲ್ಲ ನಾನು ಮೀಶೋನಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಕಲರು ಒಂಚೂರು ಶೈನಿಂಗ್, ಇದು ಫಿನಿಶಿಂಗು ಕೂಡ ಗೋಲ್ಡ್ ಥರನೇ ಇದೆ. ಅದೇ ಮೇನ್ ಥಿಂಗು. ಆ ಥರದ್ದು ನೋಡೇ ನಾನು ತಗೋತಿದ್ದೆ ನಾನು. ಸೊ ಇದು ಒಂದು ತುಂಬಿಟ್ಟಿರ್ತೀನಿ ಹೇಳ್ತೀನಿ. ಇದು ಒಂದು ಚೈನ್ ತೊಗೊಂಡಿದ್ದೆಪ್ಪ, ನಾನು ಹಾಕೊಳ್ಳೋವಿಲ್ಲ ಏನೂ ಇಲ್ಲ. ಸುಮ್ಮನೆ ಹಂಗಿದೆ, ಯಾರಿಗಾರ ಕೊಟ್ಬಿಡ್ಬೇಕು ಹಾಕೊಳ್ಳೋರಿಗೆ. ಇದೇನು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ಹಾಗಾಗಿ ಇದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀನಿ. ರಿವ್ಯೂ ಮಾಡುವಾಗ ಆಫರ್ ಇದ್ದಾಗ ಅವಾಗ ಬರ್ತಿತ್ತು, ರಿವ್ಯೂ ಮಾಡುವಾಗ ಒಂದೊಂದ್ಸಲ ಫ್ರೀ ಇದು ಬಂದಾಗ. ಸೊ ಪ್ರಮೋಷನ್ಸ್ ಬಂದಾಗ ಅದೆಲ್ಲ ಇಟ್ಕೊತಿದ್ದೆ. ಇದು ಕೂಡ ಅಷ್ಟೇ. ಲುಕ್ಕು ಮಾತ್ರ ಕೇಳಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಸೌತ್ ಇಂಡಿಯನ್, ಇದಂತೂ ಇಟ್ಕೋತೀನಿ, ಯಾವಾಗಾರ ಬೇಕಾದಾಗ ಹಾಕೋಬೋದು ಅಷ್ಟೇ. ಬಟ್ ಈಗ ನಂಗೆ ಅನಿಸುತ್ತೆ ಗೋಲ್ಡೇ ಸೆಟ್ಸನ್ನೇ ಹಾಕೊಂಡ್ರೆ ಬೆಸ್ಟು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಯಾರು ಕೇಳಿದಾಗ ಹಾಕೊಳ್ಳೋಕ್ಕೆ ಮಾಡೋಕ್ಕೆ ಕೊಡೋದು ಅಷ್ಟೇ, ತಲೆನೇ ಕೆಡಿಸ್ಕೊಳ್ಳೋದು. ಇದು ಒಂದು ಸೆಟ್ಟು. ಸೊ ಇದೆಲ್ಲ ತುಂಬ ಕ್ಲಾಸಿಕ್ಕಾಗಿ ಕಾಣಿಸೋವಂಥ ಸೆಟ್ಟು. ಇವೆಲ್ಲ ತುಂಬ ಲುಕ್ ಕೊಡುತ್ತೆ. ಸೊ ಬಿದ್ದೋಯ್ತು, ಬಿದ್ದರು ನೋಡಿ, ಸ್ಟೋನ್ ಒಂದು ಬಿದ್ದಿಲ್ಲ. ಸೊ ತುಂಬ ಚೆನ್ನಾಗಿ ಕಾಣಿಸಿದೆ, ರಾಜಸ್ಥಾನಿ ಟೈಪು. ಸೊ ಒಂದೊಂದ್ಸಲ ಹಾಕೊಂಡು ಮ್ಯಾನೇಜ್ ಮಾಡ್ಬೋದು. ಬಟ್ ನಂಗೆ ಈಗ ನಿಜವಾಗ್ಲೂ ಇಷ್ಟ ಇಲ್ಲ ಸೆಟ್ಟು. ಇದನ್ನ 100 ರೂಪಾಯಿ ಏನೋ ಕೊಟ್ಟು ನಾನು ಊರ ಕಡೆ ಫ್ಯಾನ್ಸಿ ಸ್ಟೋರಲ್ಲಿ, ಫ್ಯಾನ್ಸಿ ಸ್ಟೋರ್ ಬರುತ್ತೆ ನೋಡಿ, ಆ ಕಡೆ ತೊಗೊಂಡಿದ್ದೆ. ಎಷ್ಟು ವರ್ಷ ಆಯಿತು, ಕಲರ್ ಏನೇನೂ ಆಗಿಲ್ಲ. ದೇವ್ರಿಗೆ ಹಾಕ್ತೀನಿ ಒಂದೊಂದ್ಸಲ, ಈಗ ಗೋಲ್ಡೇ ಹಾಕ್ತೀನಿ. ಸೊ ಅವಾಗೆಲ್ಲ ದೇವ್ರಿಗೆ ಹಾಕ್ತೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ ಏನೇನೂ ಆಗಿಲ್ಲ ನೋಡಿ. ಎಷ್ಟು ವರ್ಷ ಆಗಲೇ ಒಂದು 10-12 ವರ್ಷ ಆಗಿರಬೇಕು, ಅವಾಗೆಲ್ಲ ಬರ್ತಾಯಿತ್ತು ನೋಡಿ ಆ ಥರದ್ದು. ಇದು ತುಂಬ ಚೆನ್ನಾಗಿದೆ. ಸೊ ಹಾಗೆ ಇಟ್ಟಿದ್ದೀನಿ ಕೂಡ ಅಷ್ಟೇ. ಸೊ ಅವಾಗಿನ್ನೂ ನಾನು ಜಾಸ್ತಿ ಒಡವೆ ಮಾಡಿಸ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಎಲ್ಲರೂ ಯಾವ್ದಾದ್ರು ಫಂಕ್ಷನ್ ಬೇಕು ಅಂದಾಗ ತಗೊಂಡಿದ್ದೆ ನಾನು. ಬಟ್ ಇದೇನು ಅಷ್ಟು ಫಿನಿಶಿಂಗ್ ಚೆನ್ನಾಗಿಲ್ಲ. ಬಟ್ ಅವಾಗೆಲ್ಲ ಈ ಟ್ರೆಂಡಿಂಗ್ ಇತ್ತಿದ್ದು ನೋಡಿ. ಸೊ ಹಂಗಿದೆ. ಸೊ ಅದು ಒಂದು ಸೆಟ್ಟು. ಸೊ ದೇವ್ರಿಗೆಲ್ಲ ಅಲಂಕಾರ ಮಾಡೋಕ್ಕೆ ನಾನು ಹಾಕೊಂಡೇ ಇಲ್ಲ ಅಂದ್ಕೊಳ್ಳಿ, ಕೆಲವೊಂದು ಸೆಟ್ಸನ್ನು ಹಂಗೆ ಇಟ್ಟಿದ್ದೀನಿ. ಸೊ ಆಮೇಲೆ ಇನ್ನೊಂದು ಸೆಟ್, ಇದಂತೂ ಚಾಂದ್ ಬಾಲಿಸು. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಇಯರಿಂಗ್ಸ್ ತುಂಬ ಹೆವಿ ಇದೆ ಸ್ವಲ್ಪ, ಹಾಗಾಗಿ ನಾನು ಇದನ್ನು ಹಾಕೊಳ್ಳಲ್ಲ. ಬೈಕೊಂತಾರೆ ಮಾತ್ರ ನಮ್ಮ ಮನೆಯವ್ರು ಕೇಳಿಸ್ಕೊಂಡ್ರೆ, ನಾನು ದುಡ್ಡೆಲ್ಲ ಹಾಳು ಮಾಡೋದ್ಲು ಅಂತ. ಸೊ ಇದು ಒಂದು ಸೆಟ್. ಹಾಗಾಗಿ ಇನ್ನೊಂದು ಎಷ್ಟು ಚೆನ್ನಾಗಿರೋ ಸೆಟ್ ಇದೆ. ಹಾಗಾಗಿ ಇದು ಇನ್ನೊಂದು ಥರ ಸೆಟ್. ಇದೆಲ್ಲ ಒಂದು 2-3 ವರ್ಷ ಹಿಂದೆ ತೊಗೊಂಡಿದ್ದು ಅಂದ್ಕೊಳ್ಳಿ. ಸೊ ನಾನೇ ಇಟ್ಟಿದ್ನ ಕ್ಯಾಮ್ರಾ ನಾನು ದಡ್ಡ. ಸೊ ಚೆನ್ನಾಗಿದೆ ಅಲ್ಲ. ಇದರಲ್ಲಿ ಗೋಲ್ಡ್ ಮಾಡಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂತಂದರೆ. ಯಾರಿಗೋ ಕೊಟ್ಟಿದೆ ಅವರು
ಮೇಂಟೈನ್ ಮಾಡೋಕ್ಕೆ ಬಂದಿಲ್ಲ, ಹೆಂಗೆಂಗೋ ಮಾಡ್ಕೊಂಡು ಕಿತ್ಕೊಂಡು ತಗೊಂಡು ಬಂದಿದ್ದಾರೆ ದಾರ. ಸೊ ಇನ್ನೇನು ಮಾಡೋಕ್ಕಾಗತ್ತೆ. ಸೊ ಇಟ್ಕೊಂಡೆ. ಸೊ ಕೆಲವರು ತೊಗೊತಾರೆ, ಅದನ್ನು ನೀಟಾಗಿ ತಂದು ಕೊಡೋಲ್ಲ, ಅದು ನಂಗೆ ಬೇಜಾರಾಗತ್ತೆ ನನಗೆ. ಸೊ ಕೊಡೋದು ಏನು ಅನ್ಸಲ್ಲ, ಬಟ್ ತಗೊಂಡಿದ್ದು ವಸ್ತುನ ನಾವು ಹಿಂಗೆ ಕೇರ್ಫುಲ್ಲಾಗಿ ಕೊಟ್ಬಿಡ್ಬೇಕಲ್ವಾ. ಸೊ ಅದು ಮಾಡಿಲ್ಲ ಅಂದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಓಕೆ ಅನ್ಬೇಕಾಗತ್ತೆ ಅಷ್ಟೇ, ಸುಮ್ಮನೆ ಆಗಬೇಕು. ಇದೊಂದು ಹಾಗೆ ಅವಾಗ ತೊಗೊಂಡಿದ್ದು, ಬಟ್ ಇದಿಷ್ಟು ಲುಕ್ ಕೊಡುತ್ತೆ ಗೊತ್ತಾ. ಇದು ಹಾಕೊಂಡಾದ್ಮೇಲೆ ತುಂಬ ಲುಕ್ ಕೊಡುತ್ತೆ. ಎಲ್ಲ 100-150 ಆ ಥರದಲ್ಲಿ ತೊಗೊಂಡಿದ್ದು. ಎಷ್ಟು ಲುಕ್ ಕೊಡುತ್ತೆ ಅಂದರೆ ಸಖತ್ ಲುಕ್ ಕೊಡುತ್ತೆ ಇದು. ಇವಾಗೆಲ್ಲ ಯಾರೂ ಹಾಕಲ್ಲ ಇದು, ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಲುಕ್ಕು. ಸೊ ಯಾವಾಗಾರ ಪ್ರೋಗ್ರಾಮ್ಸ್ ಏನಾರು ಇದ್ದಾಗ ಹಾಕೊಬೋದು ಅಷ್ಟೇ ನೀವೆಲ್ಲ. ಸೊ ಇದು ಎಷ್ಟೋ ವರ್ಷದಲ್ಲಿ ಬೆಂಗಳೂರಲ್ಲಿ ಏನೋ ತೊಗೊಂಡಿದ್ದೆ ಅನ್ಕೋತೀನಿ ಇದು ನಾನು. ಸೊ ಯಾವುದೋ ಮದುವೆಗೆ ಹೋಗ್ಬೇಕಿತ್ತು, ಒಡವೆ ಏನೂ ಇರಲಿಲ್ಲ, ಒಂದೇ ಸಲ ಕಾಸಿನ ಸರ ಹಂಗೆ ಇದೆ. ಸೊ ಕಲರ್ ಏನು ಅಷ್ಟು ಚೆನ್ನಾಗಿಲ್ಲ ನೋಡಿ, ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿದ್ದು ಅದು ಕಲರ್ ಚೆನ್ನಾಗಿಲ್ಲ. ಮೀಶೋನಲ್ಲಿ ತೊಗೊಂಡ್ರೆ ಹೆಂಗೆ ಇದು ಮೀಶೋನಲ್ಲೇ ತೊಗೊಂಡಿದ್ದಂಥ ನೆಕ್ಲೆಸ್ ಇದು ನೋಡಿ, ಲೈಟ್ ಇಲ್ಲ ಅಷ್ಟೇನು ಬ್ರೈಟಾಗಿ. ಸೊ ಇದು ಕೂಡ ಶಾರ್ಟ್ ನೆಕ್ಲೆಸ್, ಅದ್ರದ್ದೇ ಸೆಟ್ ಅದು. ಇದು ಒಂದು ಸೆಟ್ಟು. ಕಲೆಕ್ಷನ್ ತುಂಬ ಚೆನ್ನಾಗಿದೆ ನನ್ನ ಹತ್ರ. ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ತೊಗೊತಿದ್ದೆ ನಾನು. ತುಂಬ ಜನ ಇಷ್ಟಪಡ್ತಾರೆ ನಾನು ತೊಗೊಳ್ಳೋ ಕನೆಕ್ಷನ್ಸ್. ಇವೆಲ್ಲ ಮ್ಯಾಚಿಂಗ್ ಅದ್ರಲ್ಲಿ ಸೆಟ್ ಅಂದಿರುತ್ತೆ. ಇದು ಸಿಂಪಲ್ಲಾಗಿ ಇದಕ್ಕೆ ಹಾಕೊಳ್ಳೋ ಸ್ಟೋನ್ ಇರುವಂಥದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಸೊ ಡ್ರೆಸ್ಸಿಗೆ ನಾವಾಗೆಲ್ಲ ಕುರ್ತಿಗೆ ಮ್ಯಾಚಿಂಗ್ ಹಿಯರಿಂಗ್ಸ್ ಹಾಕೋದಿತ್ತು, ತುಂಬ ಕ್ರೇಜ್ ಇತ್ತು ನನಗೆ. ಸೊ ಮ್ಯಾಚಿಂಗ್ ಇವಾಗಲೂ ನಾವು ಹಾಕೊಬೋದು ಇದನ್ನು. ಸೊ ಇಟ್ಟಿರ್ತೀನಿ, ಯಾವಾಗಾರ ಬೇಕಾಗುತ್ತೆ ಅವಾಗ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇನ್ನೂ ಇದೆಪ್ಪ ನೆಕ್ಲೆಸಸ್ ಎಲ್ಲೋ ಇದೆ, ತೋರಿಸ್ತೀನಿ. ಸೊ ಅದಾದಮೇಲೆ ಇದೆಲ್ಲ ಬೀಟ್ಸ್ ನೆಕ್ಲೆಸ್ಗಳು. ಸೊ ಇದೆಲ್ಲ ಯಾವಾಗಾರು ಸೇಲ್ಗಿಲ್ಲಿ ಹೋದಾಗ ತಂದಿರ್ತೀನಿ. ಇದರಲ್ಲಿ ಏನಾದ್ರು ಮಾಲ ಗೋಲ್ಡ್ ಹಾಕ್ಬಿಟ್ಟು ಮಾಡಿಸೋಣ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಒಂದೊಂದು 1 ಗ್ರಾಮ್ 2 ಗ್ರಾಮ್ ಹಾಕ್ಬಿಟ್ಟು ಇದ್ರ ಮೇಲೆ ಹಾಕೊಂಡು ಮಾಡಿಸಿದ್ರೆ ಸೂಪರಾಗಿರುತ್ತೆ. ಸೊ ಐಡಿಯಾ ಇದೆ, ಬಟ್ ದುಡ್ಡು ಇರಬೇಕಲ್ವಾ ಅದ್ರ ತಕ್ಕನಾಗೆ. ಸೊ ಇದಕ್ಕೊಂದು ಟೈಮ್ ಬರಬೇಕು, ಅವಾಗ ಮಾಡಿಸ್ಕೊಬೇಕಷ್ಟೇ. ಸೊ ಇದು ಅಷ್ಟೇ, ಇದೆಲ್ಲ ಹಂಗೇ. ಇದು ಇದ್ರದ್ದು ಮ್ಯಾಚಿಂಗು ನೆಕ್ಲೆಸ್ ತೋರಿಸ್ತೀನಿ ನೋಡಿ, ಅದರದ್ದು ಇಯರಿಂಗು. ಸೊ ಇದು ಯಾವುದ್ರದ್ದು ಅಂತ ಅಲ್ಲಿದೆ. ಸೊ ಅದಕ್ಕೆ ನಾನು ಅದೊಂದು ಸೆಟ್ ಇದೆ, ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಅದನ್ನ. ಸೆಟ್ಟು ಇಲ್ಲಿ ಕಿಟಿ ಪಾರ್ಟಿ ಆಗ್ತಿರ್ತಾರೆ, ಥೀಮ್ ಇದ್ದಾಗ ಯಾವ್ದಾರು ಒಂದೊಂದ್ಸತಿ ಟ್ರೆಡಿಷನಲ್ ಲುಕ್ಕಾಗಿ ರೆಡಿ ಆಗಬೇಕು ಅಂದಾಗ. ಸೊ ನಂಗೆ ತುಂಬ ಹೆವಿ ಅನ್ಸಿರೋ ನಾನು ಹಾಕೊಳ್ಳೋದೆಲ್ಲ ಬಿಚ್ಚಿಟ್ಬಿಡ್ತೀನಿ. ಸೊ ಬಟ್ ತುಂಬ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್. ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಇದೆ, ಅದೇನೋ ನಂಗೆ ಎಲ್ಲಿ ಹೋದ್ರೂ ಲಕ್ಷ್ಮಿ ಇದ್ದಿದ್ರೆ ತೊಗೊಂಡ್ಬಿಡ್ತೀನಿ ನಾನು, ಗೊತ್ತಿಲ್ಲ. ಸೊ ಇದು ಒಂಥರದ್ದು. ಹಾಗೆ ಜ್ಯುವೆಲರೀಸ್ ಅಂತ ಇನ್ನೊಂದು ನೆಕ್ಲೆಸ್ ಇದೆ, ತುಂಬಾ ಚೆನ್ನಾಗಿದೆ, ನಾನು ತೋರಿಸ್ತೀನಿ. ಆ ನೆಕ್ಲೆಸ್ ಅಂತೂ ಅಲ್ಟಿಮೇಟ್ಸ್ ಒಂದು ನೆಕ್ಲೆಸ್ ತೋರಿಸ್ತೇನೆ ನೋಡಿ, ಅದ್ರದ್ದು ಇದು ಮ್ಯಾಚಿಂಗ್ ಇಯರಿಂಗು ತುಂಬ ಚೆನ್ನಾಗಿದೆ. ಇದಕ್ಕೆ ಏನೋ ಒಂದು ಹೇಳ್ತಾರಪ್ಪ, ಇದಕ್ಕೆ ಮರ್ತ್ಕೊಂಡೆ ನಾನು ಹೆಸರು. ತುಂಬ ಕ್ವಾಲಿಟಿ ಶೈನಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಇದು ಯಾರಿಗೂ ಕೂಡ ನಾನು ಮೀಶೋನಲ್ಲೇ ತೊಗೊಂಡಿದ್ದು. ಸೊ ಚೆನ್ನಾಗಿದೆ. ಇದು ಏನೋ ಗಿಫ್ಟ್ ಬಂದಿದ್ದು ಸ್ಯಾರಿ ಪಿನ್. ನಾನು ಈ ಥರದ್ದೆಲ್ಲ ಹಾಕೋದೇ ಇಲ್ಲ. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಥರ ಗೋಲ್ಡ್ ಥರ ಕಾಣಿಸುತ್ತೆ. ನಾನು ಸೀರೆ ಪಿನ್ ಜಾಸ್ತಿ ಹಾಕೋದಿಲ್ಲ. ಇದು ಸೀರೆ ಪಿನ್ ಎಲ್ಲ ಗೇಮಲ್ಲಿ ನಾನು ವಿನ್ ಆಗಿದ್ದೆ ಇದೆಲ್ಲ. ಸೊ ಹಾಗಾಗಿ ಜೋಡಿಸ್ಬೇಕು, ಅದು ಬೇರೆ ಕೆಲಸ. ಇದು ಕೂಡ ಮೀಶೋನಲ್ಲಿ ತೊಗೊಂಡಿದ್ದು ಅಂಕಿ ಉಂಗುರ, ಬಟ್ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಈ ಥರ ನಾನು. ಸೊ ಆ ಥರ ಇದೆ ಇಚ್ಛೆ. ಸೊ ಅದಾದಮೇಲೆ ಜಂಕು ತುಂಬ ಇದೆ ಬಿಡಿ. ಅದೆಲ್ಲ ಇಯರಿಂಗ್ಸ್ ಇನ್ನೂ ಬೇರೆ ಡಬ್ಬಗಳಿದೆ, ಅದನ್ನು ತೋರಿಸಿ ಅಂದರೆ ನಾನು ಮಾಡ್ತೀನಿ ಒಂದಿನ ಅದ್ರ ಬಗ್ಗೆ, ಇವಾಗಲ್ಲ ಹಬ್ಬ ಆದಮೇಲೆ. ಸೊ ಇದು ಒಂದು ರಿಂಗು. ಸೊ ಚೆನ್ನಾಗಿರುತ್ತೆ ಒಂದೊಂದ್ಸಲ ಮ್ಯಾಚಿಂಗ್ ಬೇಕು. ಎಲ್ಲಿಟ್ಟಿದೆ ಅಂತ ಹುಡುಕಿದೆ, ಸಿಕ್ತು. ಸೊ ಇದು ಒಂದು ಮೀಶೋನಲ್ಲೇ ಸುಮ್ಮನೆ ತೊಗೊಂಡೆ ಅಪ್ಪ. ಶಾರ್ಟ್ಸ್ ಏನಕ್ಕೆ ತೊಗೊಂಡೆ ಅಂತ ಗೊತ್ತಿಲ್ಲ. 100-150 ರೂಪಾಯಿ. ಯಾವ ಥರ ಮಕ್ಳಿಗಾಗುತ್ತೆ ನೋಡಿ ಇದು, ಅವ್ರು ಹಾಕೊಬೋದು. ಯಾರು ಇದ್ದರೆ ಕೊಟ್ಬಿಡ್ಬೇಕು ನೋಡಿ, ಯಾರು ಹಾಕೊಳ್ಳೋರಿದ್ರೆ ಕೊಟ್ಬಿಡ್ತೀನಿ. ಸುಮ್ಮನೆ ಯಾಕೆ ಇಟ್ಕೊಂಡು ಹಾಳು ಮಾಡೋದಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲುಕ್ಕು ಭಾಳ ಚೆನ್ನಾಗಿದೆ ಇದು. ಕಲರ್ ಏನೇನೂ ಆಗಿಲ್ಲ. ಆಮೇಲೆ ಡಿಸೈನ್ ನೋಡಿ ಗೋಲ್ಡ್ ಥರ ಇರೋದೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ಸೊ ಇದನ್ನು ಯಾರಿಗಾರ ಕೊಡಬೇಕು. ಸೊ ಹಾಗೆ ಇದು ಒಂದು ಅವಾಗ ಬರ್ತಿತ್ತು ನೋಡಿ, ಈ ಲಂಡನಿಂದ ಬಂದಮೇಲೆ ಒಡವೆ ಇರಲಿಲ್ಲ, ಇನ್ನೂ ಅಷ್ಟು ಮಾಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹಂಗೆ ತೊಗೊಂಡೆ. ನಂಗೆ ತುಂಬ ಇಷ್ಟ ಈ ಥರದ್ದು ಒಂಥರ ಸೌತ್ ಇಂಡಿಯನ್ ಟೆಂಪಲ್ ಜ್ಯುವೆಲರೀಸು. ಸೊ ಯಾವ್ದಾರ ಡ್ರೆಸ್ಸು ಪ್ರೋಗ್ರಾಮು ಏನಾರು ಇದ್ದಾಗ ಹಾಕೊಂಡ್ರೆ ತುಂಬ ಲುಕ್ ಕೊಡುತ್ತೆ ಇದು. ಬ್ಲ್ಯಾಕು ಗೋಲ್ಡು. ಸೊ ಆವಾಗ ತೊಗೊಂಡಿದ್ದು ಅಷ್ಟೇ. ಈಗ ಯಾವುದಕ್ಕಾರ ಹಾಕಿ ಮ್ಯಾಚಿಂಗ್ ಮಾಡಿ ಇಡ್ತೀನಿ ಅಷ್ಟೇ.
ಸೊ ಅದಾದಮೇಲೆ ಇದೇ ಒಂದು ಇಯರಿಂಗ್ಸ್ ತೋರಿಸಿ ನೋಡಿ, ಯಾವಾಗ ಕಾಲದಲ್ಲಿ ಬಂದಿದ್ದು. ಸುಮ್ಮನೆ ಇಟ್ಟಿದ್ದೀನಿ, ಯಾರಿಗಾರು ಕೊಟ್ಬಿಡ್ಬೇಕು ಪಾಪ, ಯಾರು ಹಾಕೊಳ್ಳೋರಿದ್ರೆ. ಸೊ ಅದಾದಮೇಲೆ ಇನ್ನೊಂದು ಇದೊಂದು ನೆಕ್ಲೆಸ್ ಇದೆ. ಮೈ ಗಾಡ್, ಕೇಳಬೇಡಿ, ಇದ್ರದ್ದು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್. ಆಮೇಲೆ ನಿಮಗೆ ಗೋಲ್ಡ್ ಮುಂದೆ ತಲೆ ಸಾವಿರ ಎಸಿಬೇಕು, ಅಷ್ಟು ಚೆನ್ನಾಗಿದೆ. ಲಿಂಕ್ ಬೇಕಂದರೆ ಕೇಳಿ, ನನಗೆ ಯಾವ್ದು ಬೇಕು ಅಂತ ನನಗೆ ಮೆನ್ಷನ್ ಮಾಡಿ ಅವಾಗ ಕೊಡ್ತೀನಿ. ನೋಡಿ, ಇದ್ರದ್ದು ಇಯರಿಂಗ್ಸು ಇದೆ. ನೀವು ಇಯರಿಂಗ್ಸ್ ಹಾಕೊಳ್ಳೋದಕ್ಕಿಂತ ಬೇರೆ ಇಯರಿಂಗ್ಸ್ ಹಾಕ್ಕೊಂಡು ಇದ್ರ ಜೊತೆಗೆ ಎಲ್ಲ ಒಟ್ಟಿಗೆ ಇಯರಿಂಗ್ಸ್ ಇದ್ರದ್ದು ಒಂದು ಸಿಗ್ತಾಯಿದೆ, ಇನ್ನೊಂದು ಸಿಗ್ತಾಯಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಎಷ್ಟು ಲುಕ್ ಬರುತ್ತೆ ಅಂದರೆ ಕೇಳಬೇಡಿ ನೀವು, ಅಷ್ಟು ಲುಕ್ ಬರುತ್ತೆ ಇದು. ತುಂಬ ಜನ ಕೇಳಿದ್ರು ಇದನ್ನು. ಸೌತ್ ಇಂಡಿಯನು ಟೆಂಪಲ್ ಜ್ಯುವೆಲರಿ ಥರ ಇದೆ, ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ, ಗೋಲ್ಡಾ ಅಂತ ತುಂಬ ಜನ ಕೇಳಿದ್ದಾರೆ. ಬಟ್ ಇದು ಗೋಲ್ಡ್ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನಂಗೆ ಈ ಥರ ತುಂಬ ಇಷ್ಟ. ಸಿಂಪಲ್, ಎಲಿಗೆಂಟ್ ಆ್ಯಂಡ್ ಇಟ್ಸ್ ಗೊತ್ತಿಲ್ಲ ನಂಗೆ, ಒಟ್ಟಲ್ಲಿ ಈ ಥರದ್ದು ಇಷ್ಟ ಆಗುತ್ತವೆ. ಸೊ ಇದು ಒಂದು ತುಂಬ ಚೆನ್ನಾಗಿದೆ. ಇದು ಲಿಂಕ್ ಬೇಕಂದರೆ ಕೇಳಿಕೊಡ್ತೀನಿ ನಾನು. ಸೊ ಅದು ಬಂದಿದೆ. ಆಮೇಲೆ ವೆರಿ ಇಂಪಾರ್ಟೆಂಟು, ಸೊ ಇದು ಏನೋ ಹೇಳ್ತಾರಪ್ಪ ಇದಕ್ಕೆ, ಗೊತ್ತಿಲ್ಲ. ಸೊ ಥರದಲ್ಲಿ ತೊಗೊಂಡಿದ್ದು ನಾನು. ಸೊ ಇದ್ರ ಜೊತೆಗೆ ತೊಗೊಂಡಿದ್ದು. ಇಲ್ಲೆಲ್ಲ ಏನೋ ಈಗ ಯಾವುದು ಒಂದು ಇಯರಿಂಗ್, ಮೊದಲು ಎಲ್ಲರೂ ಹೋದರೆ ನಾನು ಅಲ್ಲಿ ಹೋದರೆ 2-3 ಇಯರಿಂಗ್ಸ್ ಹಂಗೆ ತೊಗೊಂಡು ಬರ್ತಿದ್ದೆ, ಸುಮ್ಮನೆ ಅಂತೂ ಬರ್ತಿರ್ಲಿಲ್ಲ. ಈಗ ಗೋಲ್ಡ್ ಹಾಕ್ಕೊಂಡು ಆರಾಮಾಗಿರೋದು ಅಷ್ಟೇ, ಎನಫ್. ಅನ್ನೆಸೆಸರಿಯಾಗಿ ದುಡ್ಡು ಹಾಕ್ಕೊಂಡು ವೇಸ್ಟ್ ಮಾಡಿಕೊಂಡು, ದುಡ್ಡು ಅನ್ನೋದಕ್ಕಿಂತ ಸುಮ್ಮನೆ ವೇಸ್ಟ್ ಅಷ್ಟೊಂದೆಲ್ಲ ಮಾಡಲ್ಲ ಏನಕ್ಕೆ. ಇದು ಬಂದು ಅವಾಗೆಲ್ಲ ಟ್ರೆಂಡ್ ಇತ್ತು, ಇವಾಗಲೂ ಇದು ಟ್ರೆಂಡೇನೆ ಅಂದ್ಕೊಳ್ಳಿ. ಇವೆಲ್ಲ ಜೇಡ್ ಮಾಲ, ಇದು ಈ ಒರಿಜಿನಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದರಲ್ಲಿ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಅದು ಯಾವ ಕಾಲಕ್ಕಾಗುತ್ತೋ. ಬಟ್ ಇದ್ರ ನಾನೇನು ಮಾಡ್ತೀನಿ, ಇದನ್ನು ಬಿಚ್ಚಿಬಿಟ್ಟು ಬೇರೆದಕ್ಕೆ ನಾವು ಮಾಲ ತೋರಿಸಿದ್ನಲ್ಲ ನಾನು, ಬೀಡ್ಸ್ ಇದೆ, ಅದ್ರ ಜೊತೆಗೂ ಹಾಕೊಬೋದು. ನಾನು ಇದಕ್ಕೂ ಹಾಕೊತೀನಿ, ಲಾಂಗ್ ಸರ ಥರ ತುಂಬ ಲುಕ್ ಗೋಲ್ಡ್ ಥರನೇ ಬರುತ್ತೆ. ತುಂಬ ಸರ ಹಾಕೊಂಡು ಹೋಗಿದ್ದೀನಿ ಇದನ್ನು ನಾನು, ಗೋಲ್ಡ್ ಥರನೇ ಕಾಣಿಸುತ್ತೆ ಇದು. ಸೊ ಇವತ್ತಿನ ಕೆಲಸ ಇದೆ, ಫ್ರೀ ಇತ್ತು ಅಂತ ನನ್ನ ಮೈಂಡು ಫ್ರೀ ಆಗಿರಲ್ವಲ್ಲ. ಸೊ ಹಾಗಾಗಿ ನೋಡಿ ಹೆಂಗೆ ಲುಕ್ ಕಾಣಿಸುತ್ತೆ ಇದು. ಸೊ ಈ ಥರ ಮ್ಯಾಚಿಂಗ್ ಮಾಡ್ಕೊಂಡು ಸೀರೆಗೆ ಹಾಕೊಂಡ್ರೆ ಸೂಪರಾಗಿರುತ್ತೆ. ಸೊ ಇದು ಒಂದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಲವೊಂದು ಸಿಲ್ವರ್ ಟ್ರೆಂಡಿಂಗು ಇದ್ದಂಥ ಒಂದು ಸೆಟ್ಸು, ಅವು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅವೆಲ್ಲ ತಗೊಂಡಿದ್ದೆ ನೋಡಿ. ಇದಂತೂ ನನಗೆ ಎಷ್ಟು ಇಷ್ಟ ಅಂದರೆ ಕೇಳ್ಬಿಡಿ. ಇದ್ರೆ ರೆಡ್ಡು ಇರಬೇಕು ಅಂದ್ಕೊತೀನಿ ನಾನು, ರೆಡ್ ಇದೆಯಲ್ವೋ ಗೊತ್ತಿಲ್ಲ, ಬಟ್ ಬ್ಲೂ ರೆಡ್ ಇಲ್ಲ. ಇದ್ರದ್ದು ಮುರಿದೇ ಹೋಗಿದೆ, ಶಿಟ್, ಇಯರಿಂಗ್ಸ್ ಮುರಿದೋಗಿದೆ. ಸಕ್ಕತ್ತಾಗಿದೆ ಇದು ಸೆಟ್ಟು, ಹೆಂಗಾರು ಮಾಡಿ ಜಾಯಿನ್ ಮಾಡಬೇಕಿದ್ದು. ಮುರಿದೋಗಿದೆ ಬಿಟ್ಟೋಗಿದೆ ಗೊತ್ತಿಲ್ಲ, ಹೆಂಗೆ ಕಾಣಿಸುತ್ತೆ ಗೊತ್ತಾ ಇದನ್ನು ಹಾಕ್ಕೊಂಡ್ರೆ, ಸಖತ್ತಾಗಿ ಕಾಣಿಸುತ್ತೆ. ಕಾಟನ್ ಸ್ಯಾರೀಸ್ಗೆ ಇದು ಟ್ರೆಡಿಷನಲ್ಲು ಅಜ್ರಕ್ ಪ್ರಿಂಟು ಈ ಥರದಕ್ಕೂ ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ. ಸೊ ಇನ್ನೂ ಎಲ್ಲೆಲ್ಲೋ ಇದ್ದಾವೆ ಆ ಕಡೆ, ಅದು ನೆಕ್ಸ್ಟ್ ತೋರಿಸ್ತೀನಿ ಯಾವಾಗಾದರೂ. ಸೊ ಇದು ಒಂದು ಹಂಗೇ ಮಂಗಲಸೂತ್ರ ಥರ ತೊಗೊಂಡಿದ್ದೆ, ಬಟ್ ಹಾಕ್ಕೊಳ್ಳಲ್ಲ ಈಗ, ಗೋಲ್ಡ್ ತೊಗೊಂಡಲ್ಲ. ಸೊ ಒಂದು ಗೋಲ್ಡ್ ಇಟ್ಕೊಂಡ್ರೆ ಸಾಕು, 16 ಸತಿ. ಇದನ್ನೇ ಯಾವಾಗಾರ ಡಿಸೈನ್ ಚೇಂಜ್ ಮಾಡಿಕೊಂಡ್ರೆ ಓಕೆ. ಅದಾದಮೇಲೆ ಇರಿ ನಾನೊಂದು ಸ್ವಲ್ಪ ತೋರಿಸ್ತೀನಿ ರೀ, ಎಲ್ಲೆಲ್ಲೋ ಇದ್ದಾವೆ ಗೊತ್ತಿಲ್ಲ. ಸೊ ಇದಾದಮೇಲೆ ಇದು ಈ ಥರದವೆಲ್ಲ ಆವಾಗ ತುಂಬ ಟ್ರೆಂಡಿಂಗ್ ಇರ್ತಿತ್ತು ಈ ಥರದ್ದೆಲ್ಲ. ಸೊ ಬಟ್ ಇದು ಏನಾದ್ರು ಥೀಮ್ ಬಂದಾಗ ತುಂಬ ಯೂಸ್ಫುಲ್ಲು. ಇವೆಲ್ಲ ಹಾಕೋದೆಲ್ಲ ಬಿಡಿ ಈಗ ನಾನು. ಸೊ ಈಗೆಲ್ಲ ತುಂಬಿ ಯಾರು ಹಾಕೊಳ್ಳೋರಿದ್ರೆ ಕೊಡ್ಬೋದಾಗಿತ್ತು, ಯಾರು ಇಲ್ಲವೇ ಇಲ್ಲ. ಅದೇ ಕೆಲಸ ಹೋದವ್ರಿಗೆ ಕೊಟ್ಟು ಕಳಿಸ್ಬೇಕು ಅಷ್ಟೇ. ಒಂದು ನಿಮಿಷ ರೀ, ಇನ್ನೊಂದು ಸೆಟ್ ಇದೆ. ಒಂದೊಂದು ಸೆಟ್ ತುಂಬ ಕ್ಲಾಸಿಕ್ ಆಗಿರೋದು, ಸಿಲ್ವರ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಾನು ಎಷ್ಟು ಕ್ರಿಯೇಟಿವ್ ಇದ್ದೆ, ಎಷ್ಟು ತುಂಬ ಇದಿದೆ ಅನ್ನೋದಕ್ಕೆ ಸಾಕ್ಷಿ. ನನ್ನ ಹತ್ರ ಇನ್ನೂ ತುಂಬ ಇದ್ದಾವೆ. ಇಯರಿಂಗ್ಸ್ ಡಬ್ಬನೇ ಬೇರೆ ಇದೆ, ನೆಕ್ಲೆಸಸ್ ಡಬ್ಬನೇ ಬೇರೆನೇ ಇದೆ. ಸೊ ಅದನ್ನು ಯಾವಾಗಾರ ನೋಡಬೇಕು ಅಂದರೆ ಕೇಳಿ ನಾನು ತೋರಿಸ್ತೀನಿ. ತುಂಬ ಕ್ಲಾಸಿಕ್ ಆಗಿರೋ ತೊಗೋತೀನಿ, ಸುಮ್ಮನೆ ಎಂಥದ್ದು ತೊಗೊಳಕ್ಕೆ ಹೋಗಲ್ಲ. ತುಂಬ ಲುಕ್ ಕೊಡುತ್ತೆ, ಹಾಕೊಂಡಾಗ ಅದೊಂದು ಸ್ಟೈಲ್ ಅನಿಸುತ್ತೆ. ಇಯರಿಂಗ್ಸ್ದೇ ಒಂದು ಪಾರ್ಟ್ ಮಾಡಿಬಿಡ್ತೀನಿ ಬಿಡಿ ಅದನ್ನು. ಸೊ ಇದಂತೂ ಕೃಷ್ಣಂದು ಕೇಳಬೇಡಿ. ಅವತ್ತು ಹಾಕೊಂಡು ಹೋಗಿದ್ದೆ ಸೀರೆ, ಬ್ಲ್ಯಾಕ್ ಸ್ಟ್ರೈಫ್ ಸ್ಯಾರೀಸಿಗೆ ಅಜ್ರಕ್ ಪ್ರಿಂಟ್ ಇರೋದು. ಸೊ ಅದಕ್ಕೆ ತುಂಬ ಜನ ಕೇಳಿದ ಇಯರಿಂಗ್ಸ್ ನೋಡಿ ಎಲ್ಲರೂ ಸೀದಾ ಆಗೋದ್ರು. ಹಾಗೆ ಇದು ಒಂದು ಇಯರಿಂಗ್ಸು ಐ ಥಿಂಕ್ ಒಂದು 70 ರುಪೀಸೋ 80 ರುಪೀಸೋ ಕೊಟ್ಟು ತೊಗೊಂಡಿದ್ದೆ. ಯಪ್ಪ ಕೇಳಬೇಡಿ, ಇಯರಿಂಗ್ಸ್ ನಂಗೆ ಅಷ್ಟು ಪಂಚ ಪ್ರಾಣ ನನಗಿದು. ಹೆಂಗಿದೆ ಅಂದರೆ ಕಲರ್ ಏನೂ ಹೋಗಿಲ್ಲ, ಸಿಲ್ವರ್ ಥರನೇ ಇದೆ.
ಈ ಥರ ಡಿಸೈನ್ ನಿಮ್ಗೆ ಎಲ್ಲಿ ಸಿಗುತ್ತೆ, ಎಲ್ಲೂ ಸಿಗಲ್ಲ. ಯೂನಿಕ್ ಆಗಿದೆ ಇದು. ಸೀದಾಗೋಗಿದೆ. ಸೊ ಹಾಂ, ಈ ಥರದ್ದು ಶಿಟ್ ಏನೋ ಹೇಳ್ತಾರೆ ಗಾದೆ, ಹಂಗಾಯ್ತು. ಸೊ ಹಾಗಾಗಿ ಇಯರಿಂಗ್ಸ್ ಎಲ್ಲ ಜೋಡ್ಸೋಕ್ಕೆ ನಂಗೆ ಟೈಮ್ ಬೇಕು. ನಿಜವಾಗ್ಲಿಗೆ ನನ್ನ ಹತ್ರ ಟೈಮ್ ಇಲ್ಲ ಇಷ್ಟೊಂದೆಲ್ಲ ಜೋಡ್ಸೋಕ್ಕೆ. ಸೊ ಹಬ್ಬ ಆಗಲಿ ಇದ್ರದ್ದು ಇನ್ನೊಂದು ರಿವ್ಯೂ ಮಾಡ್ತೀನಿ ಮಾತ್ರ. ಹೆಂಗೆ ಕಾಣಿಸುತ್ತೆ ಅಂದರೆ ಇದು ಇಯರಿಂಗ್ಸ್ ಹಾಕ್ಕೊಂಡ್ರೆ, ಒಂದು ನಿಮಿಷ ಫೈನಲಿ ನೋಡಿ ಇದು ಹೆಂಗೆ ಕಾಣಿಸುತ್ತೆ ಅಂದರೆ, ಇದು ತುಂಬ ಲೈಟ್ ವೆಯ್ಟು. ಹಾಗೆ ಈ ಥರ ಯುನೀಕ್ ಆಗಿರೋ ಡಿಸೈನ್ ನಿಮಗೆ ಇದ್ರಲ್ಲಿ ಗೋಲ್ಡಲ್ಲಿ ಮಾಡಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ಈ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಕ್ಕೊಂಡ್ರೆ ನನಗೆ ತುಂಬ ಇಷ್ಟ ಆಗುವಂಥ ಜ್ಯುವೆಲರೀಸ್ ಇದು. ಸೊ ಇದನ್ನು ಆಮೇಲೆ ತೋರಿಸ್ತೀನಿ ನಾನು. ಆಮೇಲೆ ಇನ್ನೊಂದು ಬಾಕ್ಸ್ ಇದೆ ನೆಕ್ಲೆಸ್ ಇದು. ಇನ್ನೂ ಎಲ್ಲರೂ ಮಧ್ಯದಲ್ಲಿ ಒಂದೊಂದು ಸಿಕ್ಕಾಕೊಂಡಿರುತ್ತೆ. ಬಟ್ ಓಕೆ. ಸೊ ಇದೊಂದು ಯಾವಾಗೋ ಈ ಸಲ ಔರಂಗಾಬಾದ್ ಏನೋ ಓದಕ್ಕೆ ತೊಗೊಂಡಿದ್ದು ನಾನಿದು. ಸೊ ಇವೆಲ್ಲ ತುಂಬ ನೇಚರ್ ಫ್ರೆಂಡ್ಲಿ. ಈ ಥರ ತೊಗೊಂಡ್ರೆ ಬೆಸ್ಟ್, ನೇಚರ್ಗೂ ಏನೂ ಆಗೋಲ್ಲ. ಸೊ ಈಗ ನನ್ನ ಮೈಂಡಲ್ಲಿರೋದೆಲ್ಲ ಬರೀ ಆ ಥರದ್ದು ನೇಚರ್ ಫ್ರೆಂಡ್ಲಿ ಆಗಿರುವಂಥದ್ದು, ಗೋಲ್ಡ್ ಇರುವಂಥದ್ದು. ಸೊ ಇದು ತುಂಬ ಚೆನ್ನಾಗಿದೆ ಮಾಡೋದು. ಸೊ ಒಂಥರ ರೀತಿ ಮಾತ್ರ ಸರಿ ಇಲ್ಲ, ಸ್ವಲ್ಪ ತುಂಬ ಇಟ್ಬಿಟ್ಟಿದ್ದೀನಿ, ಖಾಲಿ ಮಾಡಬೇಕು. ಇದು ಒಂದು ಸ್ಟೋನ್ಸ್, ಬರೀ ಸ್ಟೋನ್ಸ್. ಇದ್ರ ಹಾಂ ಇಲ್ಲೇ ಇದೆ. ಬಾಪ್ರೆ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ 600 ರೂಪಾಯಿಗೆ ಎರಡೇನೋ ತೊಗೊಂಡೆ ನೋಡಿ ನಾನು. ಅವನ ಹತ್ರ ತುಂಬ ಆರ್ಗ್ಯುಮೆಂಟ್ ಮಾಡಿ 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 600 ರೂಪೀಸ್ ಕೊಟ್ಟು ಇವೆರಡು ಮಾಲ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಮಾತ್ರ. ಸೊ ನಾನು ತುಂಬಾ ಇಯರಿಂಗ್ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಪಂಜರ ಇದೆ. ಸೊ ಸ್ವಲ್ಪ 100-150 ಹಾಗೆ ಆ ರೇಂಜು. ಬಟ್ ದಿಸ್ ಟೆಲ್ಸ್ ದ ಸ್ಟೋರಿ. ನಂಗೆ ಆ ಥರದ್ದು ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಏನೋ ಒಂದು ಸ್ಟೋರಿ ಇದೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಥರದ್ದೆಲ್ಲ ನಾನು ಆಮೇಲೆ ಡೀಟೇಲಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಒಂದು ಮಾಲ ತೋರ್ಸಕ್ಕೆ ಬಂದೆ, ಆ ಮಾಲ ಸಿಗ್ತಾ ಇಲ್ಲ ನನಗೆ. ಸೊ ಅದನ್ನು ತೋರಿಸ್ತೀನಿ ಆಮೇಲೆ ಸಿಕ್ಕಿದ್ಮೇಲೆ. ಬಟ್ ಚೆನ್ನಾಗಿರೋ ಕನೆಕ್ಷನ್ಸ್ ಇದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ವ ನಂಗೆ ಗೊತ್ತಿಲ್ಲ. ಸೊ ವಿಡಿಯೋ ನೋಡಿ ಹೇಳಿ ಹೇಗೆ ಅನ್ನಿಸ್ತು ಅಂತ. ಸೊ ಈ ಥರ ಯಾವ್ಯಾವ ಕಲೆಕ್ಷನ್ ಬೇಕು, ಕನೆಕ್ಷನ್ ಅಂತೂ ಸಾಧ್ಯ ಇಲ್ಲ, ಕಲೆಕ್ಷನ್ ಬೇಕು ಅಂತ ಹೇಳಿ ಅದು ನಾನು ತೋರಿಸ್ತೀನಿ. ಸೊ ಎಲ್ಲೆಲ್ಲ ತುಂಬಿಟ್ಟಿರ್ತೀನಿ, ತುಂಬ ಚೆನ್ನಾಗಿರುವಂಥದ್ದು. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿವರೆಗೆ. ನಮಸ್ಕಾರ. ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು ಇವಾಗ. ಅಡುಗೆ ರೆಡಿಯಾಗಿದೆ, ಪೀರಿಯಡ್ ಬೇರೆ ನಡೀತಾ ಇದೆ. ಸೊ ಇದು ಒಂದು ಆವಾಗ ಮದುವೆ ಆದ ಅಷ್ಟಲ್ಲಿ ಯಾವಾಗಲೂ ಒಂದು ಸತಿ ಗೋವಾಗ ಎಲ್ಲ ಹೋಗಿದ್ವಿ. ಆವಾಗ ತಗೊಂಡಿದ್ದಂಥ ಇದು ಸ್ಟೈಲ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಹಾಕೊಂಡ್ರೆ ಸ್ಟೈಲ್ ಫೋಟೋಗಳು ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ತೀನಿ ನಾನು. ನೋಡಿ ಹೆಂಗಿದೆಲ್ಲ ಇದು. ಸೊ ಏನೂ ಆಗಿಲ್ಲ, ಏನೇನೂ ಆಗಿಲ್ಲ. ಏನೋ ಒಂದು 50 ರೂಪಾಯಿ 100 ರೂಪಾಯಿಗೋ ಕೊಟ್ಟು ತೊಗೊಂಡಿರ್ತೀವಿ. ಹ್ಯಾಂಡ್ ಮೇಡು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ನೇಚರ್ಗೆ ಏನು ಹಾರ್ಮ್ ಮಾಡೋಂಥ ಕೆಮಿಕಲ್ಸ್ ಯೂಸ್ ಮಾಡೋಂಥದ್ದು ಜಸ್ಟ್ ಸ್ಟೋನ್ಸ್. ಇವೆಲ್ಲ ಒಂದು ಫ್ಯಾಷನು. ಸಾರಿ ಹಾಕ್ಕೊಂಡು ಒಳ್ಳೆ ಫೋಟೋ ಮಾಡೆಲ್ಗಳು ಹಾಕ್ಕೊಂಡ್ರೆ ಇದೇ ಒಂದು ಸ್ಟೈಲು. ನಮ್ಮಂಥವ್ರು ಹಾಕ್ಕೊಂಡ್ರೆ ಜಂಕ್ ಅಂತಾರೆ. ಅದೇ ಮಾಡೆಲ್ಗಳು ಹಾಕ್ಕೊಂಡ್ರೆ ಇದೇ ಸ್ಟೈಲು. ಬಟ್ ತುಂಬ ಚೆನ್ನಾಗಿದೆ ಸಾರಿಗೆ. ಇಲ್ಲೊಂದು ಪೆಂಡೆಂಟು ಕೂಡ ಯಾವಾಗ ಆ್ಯಡ್ ಮಾಡ್ಕೊಬೋದು ಬೇಕು ಅಂದರೆ ಇಲ್ಲಿಗೆ. ಸೊ ಆ ಥರ ಸುಮ್ಮನೆ ಏನೋ ಫ್ಯಾಷನ್ ಆಗಿ ನನಗೆ ತುಂಬ ಬೇಜಾರು. ಆಮೇಲೆ ಈ ಸ್ಟೋನ್ ನೋಡಿ ಏನೂ ಆಗಿಲ್ಲ. ಇದು ನಾವು ಬೇಕಾದ್ರೆ ಗೋಲ್ಡ್ಗೆ ಹಾಕಿಸ್ಕೊಂಡು ಕೂಡ ಮಾಡಿಸ್ಕೊಬೋದು ಇದನ್ನು. ಸೊ ಹಾಗಾಗಿ ಇಟ್ಟಿದ್ದೀನಿ ಇದನ್ನು. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ. ಆಮೇಲೆ ಮರಿಬೇಡಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ. ಆಮೇಲೆ ಲಿಂಕ್ ಬೇಕಂದರೆ ನನಗೆ ಕೇಳಿ. ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಈ ಥರದ್ದು ನೋಡೋಕ್ಕೆ ಅಂದರೆ ಬೇಡ, ಮಾಡೋದಿಲ್ಲ. ಅಥವಾ ಬೇರೆ ಇನ್ಯಾವುದಾದ್ರೂ ಕನೆಕ್ಷನು ಸಾರೀಸ್ ಆಗಿರ್ಬೋದು, ಇನ್ಯಾವುದಾದ್ರು ಆಗಿದ್ರೆ ಕೇಳಿ. ಸ್ವಲ್ಪ ಹಬ್ಬದ ಪೂಜೆ ಇದೆಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಾನು. ಮತ್ತೆ ಸಿಗ್ತೀನಿ. ಸೊ ಇವಾಗ ಜಿಮ್ ಇಲ್ದಿದ್ರೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬಂದು ಮನೇಲಿ ಯೋಗ ಮಾಡಿ ಇವತ್ತಿನ ಡೇನ ಎಂಡ್ ಮಾಡಿದೆ. ಸೊ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವುದಾದ್ರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಸೊ ಆಗ ನಾನು ಪ್ರೊವೈಡ್ ಮಾಡ್ತೀನಿ.